ಸೊ ನಾವು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ದು ಫಿಸಿಕಲ್ ಪ್ರಾಪರ್ಟಿಗಳನ್ನೆಲ್ಲ ನೋಡಿದ್ಮೇಲೆ ನೆಕ್ಸ್ಟ್ ಏನು ಕಲಿಬೇಕು, ಕೆಮಿಕಲ್ ಪ್ರಾಪರ್ಟೀಸ್ ಕಲಿಬೇಕಲ್ವಾ. ಸೊ ಏನು ಜೊತೆ ಶುರು ಮಾಡೋಣ, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಜೊತೆ ಶುರು ಮಾಡೋಣ. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಅಂದರೆ ಏನು, ಎಲ್ಲಾದ್ರದ್ದು ರಿಯಾಕ್ಷನ್ ಒಂದಾಗೊಂದೇ ನೋಡ್ಕೊಂಡು ಬರ್ತೀವಲ್ವಾ. ಸೊ ಫಸ್ಟ್ ಏನು ನೋಡೋಣ, ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ಆಕ್ಸಿಜನ್. ಓಕೆ, ಸೊ ಆಲ್ಮೋಸ್ಟ್ ಆಲ್ ಮೆಟಲ್ಸ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಮೆಟಲ್ ಆಕ್ಸೈಡ್ಸ್. ಓಕೆ, ಸೊ ಜನರಲ್ ಈಕ್ವೇಷನ್ ಏನು, ಮೆಟಲ್ ಪ್ಲಸ್ ಆಕ್ಸಿಜನ್ ರಿಯಾಕ್ಟ್ ಆದಾಗ ನನಗೆ ಏನು ಸಿಗುತ್ತೆ, ಮೆಟಲ್ ಆಕ್ಸೈಡ್ ಸಿಗುತ್ತೆ. ಓಕೆ, ಈ ಮೆಟಲ್ ಆಕ್ಸೈಡ್ ಆಗಬೇಕು ಅಂದರೆ ಎಲ್ಲದು ಆಟೋಮ್ಯಾಟಿಕ್ಕಾಗಿ ಮೆಟಲ್ ಆಕ್ಸೈಡ್ ಆಗಿಬಿಡಲ್ಲ. ಓಕೆ, ಏನು ಈ ಕಾಪರು, ಅಲ್ಯೂಮಿನಿಯಮು, ಮೆಗ್ನೀಷಿಯಮು, ದೇ ನೀಡ್ ಹೀಟ್. ಫಸ್ಟ್ ಚಾಪ್ಟರ್ ಕೆಮಿಕಲ್ ರಿಯಾಕ್ಷನಲ್ಲಿ ನಾನು ಬರ್ನಿಂಗ್ ಆಫ್ ಮೆಗ್ನೀಷಿಯಮ್ ಸ್ಟ್ರಿಪ್ ಮಾಡಿದ್ದೆ, ನಾಪ್ಕ ಇದೆಯಾ. ನಾನು ಮೆಗ್ನೀಷಿಯಮ್ಗೆ ಹೀಟ್ ಕೊಟ್ಟಾಗ ನನಗೇನು ಸಿಕ್ತು, ಈ ಮೆಗ್ನೀಷಿಯಮ್ ಆಕ್ಸೈಡ್ ಸಿಕ್ತು ಅಲ್ವಾ. ಸೊ ಅದೇ ಇಲ್ಲಿ ಆಗ್ತಾ ಇರೋದು. ಸೊ ನೋಡಿ, ಮೆಟಲ್ ಪ್ಲಸ್ ಆಕ್ಸಿಜನ್ ಮೆಟಲ್ ಆಕ್ಸೈಡ್, ಕಾಪರ್ ಪ್ಲಸ್ ಆಕ್ಸಿಜನ್ ಏನಾಯಿತು, ಕ್ಯೂಪ್ರಿಕ್ ಆಕ್ಸೈಡ್ ಆಯಿತು. ಓಕೆ, ಅಲ್ಯೂಮಿನಿಯಂ ಪ್ಲಸ್ ಆಕ್ಸಿಜನ್ ಏನಾಯಿತು, ಅಲ್ಯೂಮಿನಿಯಂ ಆಕ್ಸೈಡ್ ಅಥವಾ ಅಲ್ಯೂಮಿನಿಯಂ ಟ್ರೈಆಕ್ಸೈಡ್ ಅಂತಲೂ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಮೆಗ್ನೀಷಿಯಮ್ ಪ್ಲಸ್ ಆಕ್ಸಿಜನ್ ಏನಾಯಿತು, ಮೆಗ್ನೀಷಿಯಮ್ ಆಕ್ಸೈಡ್ ಸಿಕ್ತು. ಏನು ಇಲ್ಲಿ ಏನು ಜ್ಞಾಪಕ ಇರಬೇಕು, ಆಕ್ಸಿಜನ್ ವೇಲೆನ್ಸಿ ಏನು 2. ಓಕೆ, ನೀವು ಇದನ್ನು ಕ್ರಾಸ್ ಮಾಡಿಬಿಟ್ಟು ಹೇಳ್ಕೊಟ್ಟಿದ್ದೆ ಬೇಸಿಕ್ಸಲ್ಲಿ. ಓಕೆ, ಕ್ರಾಸ್ ಮಾಡಿಬಿಟ್ಟು ಆ ಫಾರ್ಮುಲಾನ ಬರೀಬೇಕು. ಅಲ್ಯೂಮಿನಿಯಂ ವೇಲೆನ್ಸಿ 3 ಇದೆ, ಆಕ್ಸಿಜನ್ ವೇಲೆನ್ಸಿ 2 ಇರೋದ್ರಿಂದ ಅಲ್ಯೂಮಿನಿಯಂ ಆಕ್ಸೈಡ್ ಫಾರ್ಮುಲಾ ಏನು, Al2O3 ಅಲ್ವಾ. ಸೊ ಇದು ಫಸ್ಟ್ ಟೈಪ್ ಆಫ್ ಮೆಟಲ್ ಆಕ್ಸೈಡ್ಸ್. ನಾವು ನೋಡ್ದಂಗೆ ಅಲ್ಯೂಮಿನಿಯಮ್ಮು, ಮೆಗ್ನೀಷಿಯಮ್ಮು ಇದಕ್ಕೆಲ್ಲ ನಾನು ಹೀಟ್ ಕೊಟ್ಬಿಟ್ಟು ಆಕ್ಸೈಡ್ ಮಾಡಬೇಕು. ಬಟ್ ಈ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ರೂಮ್ ಟೆಂಪ್ರೇಚರಲ್ಲೇ ಆಕ್ಸೈಡ್ ಫಾರ್ಮ್ ಮಾಡಿಬಿಡತ್ತೆ. ಓಕೆ, ದೇ ಆರ್ ವೆರಿ ರಿಯಾಕ್ಟಿವ್. ಸೊ ನಾನು ರೂಮ್ ಟೆಂಪ್ರೇಚರಲ್ಲಿ ಬಿಟ್ರೇ ಸೋಡಿಯಂ ಆಕ್ಸಿಜನ್ ಜೊತೆ ಕಂಬೈನ್ ಆಗಿಬಿಟ್ಟು ಸೋಡಿಯಂ ಆಕ್ಸೈಡ್ ಸಿಕ್ಬಿಡ್ತು. ಓಕೆ, ಪೊಟ್ಯಾಷಿಯಮ್ ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಪೊಟ್ಯಾಷಿಯಮ್ ಆಕ್ಸೈಡ್ ಸಿಕ್ತು. ಓಕೆ, ವೆರಿ ಲೆಸ್ ರಿಯಾಕ್ಟಿವ್ ಮೆಟಲ್ಸ್ ಸಚ್ ಆಸ್ ಗೋಲ್ಡ್ ಇದೆಲ್ಲ ಆಕ್ಸಿಜನ್ ಜೊತೆ ಆಕ್ಸೈಡ್ ಲೇಯರ್ನ ಫಾರ್ಮ್ ಮಾಡಲ್ಲ. ಓಕೆ, ಬಟ್ ದಿಸ್ ಇಸ್ ದ ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ಆಕ್ಸಿಜನ್. ಏನು, ಮೆಟಲ್ ಪ್ಲಸ್ ಆಕ್ಸಿಜನ್ ಗಿವಿಂಗ್ ಅಸ್ ಮೆಟಲ್ ಆಕ್ಸೈಡ್. ಸೊ ನಿಮಗೆ ಜನರಲ್ ಫಾರ್ಮುಲಾ ಜ್ಞಾಪಕ ಇರಬೇಕು. ಸೊ ನಾವು ಮೆಟಲ್ ಪ್ಲಸ್ ಆಕ್ಸಿಜನ್ ಗಿವ್ಸ್ ಅಸ್ ಮೆಟಲ್ ಆಕ್ಸೈಡ್ ಅನ್ನೋದನ್ನ ಕಲ್ತ್ವಿ. ನಾವು ಈ ಮೆಟಲ್ ಆಕ್ಸೈಡ್ಸ್ ನೀವು ನೋಡಿದಾಗ ನಾನು ಏನು ಹೇಳ್ಬೋದು, ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್ ಅಂತ ಹೇಳ್ಬೋದು. ಆಸಿಡ್ಸ್, ಬೇಸಿಸ್ ಆ್ಯಂಡ್ ಸಾಲ್ಟ್ಸ್ ಪಾಠ ಜ್ಞಾಪಕ ಇದೆಯಾ, ಅಲ್ಲಿ ಏನು ಹೇಳಿದ್ದೆ, ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್ ಅಂತ ಹೇಳಿದ್ದೆ. ಬೇಸಿಸ್ ಅಂದರೆ ಏನು, pH ಗ್ರೇಟರ್ ದೆನ್ 7, ಟರ್ನ್ ರೆಡ್ ಲಿಟ್ಮಸ್ ಬ್ಲೂ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತೀವಲ್ಲ. ಸೊ ಹಾಗಾಗಿ ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ಬಟ್ ಏನು ಎಕ್ಸೆಪ್ಷನ್ ಇದೆ ಇಲ್ಲಿ, ದ ಎಕ್ಸೆಪ್ಷನ್ ಆರ್ ಆಂಫೋಟೆರಿಕ್ ಆಕ್ಸೈಡ್ಸ್. ಈ ಆಂಫೋಟೆರಿಕ್ ಆಕ್ಸೈಡ್ ಅಂದರೆ ಏನಣ್ಣ, ದ ಆಕ್ಸೈಡ್ಸ್ ಆಫ್ ಅಲ್ಯೂಮಿನಿಯಂ ಆ್ಯಂಡ್ ಜಿಂಕ್ Al and Zn, ದೇ ಶೋ ಬೋತ್ ಅಸಿಡಿಕ್ ಪ್ರಾಪರ್ಟೀಸ್ ಆ್ಯಂಡ್ ಬೇಸಿಕ್ ಪ್ರಾಪರ್ಟಿ. ಏನಾದರೂ ಬೋತ್ ಆ್ಯಸಿಡ್ ಆ್ಯಂಡ್ ಬೇಸ್ ಎರಡರ ಥರನೂ ಆಡಿದ್ರೆ ಅದನ್ನು ನಾವು ಆಂಫೋಟೆರಿಕ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಸೊ ದ ಆಕ್ಸೈಡ್ಸ್ ಆಫ್ ಅಲ್ಯೂಮಿನಿಯಂ ಆ್ಯಂಡ್ ಜಿಂಕ್ ಆರ್ ಆಂಫೋಟೆರಿಕ್ ಆಕ್ಸೈಡ್ಸ್. ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋಣ, ನಾನು ಏನಾದರೂ ಒಂದು ಪದಾರ್ಥನ ತೊಗೊಂಡ್ಬಿಟ್ಟು ಆ್ಯಸಿಡ್ ಮತ್ತು ಬೇಸ್ ಏನಾದರೂ ರಿಯಾಕ್ಟ್ ಆದರೆ ನನಗೆ ಸಾಲ್ಟ್ ಆ್ಯಂಡ್ ವಾಟರ್ ಸಿಗತ್ತಲ್ವಾ. ಸೊ ನಾನು ಏನಾದರೂ ಒಂದು ಪದಾರ್ಥನ ತೊಗೊಂಡು ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡಿಸ್ಬಿಟ್ಟು ನನಗೆ ಸಾಲ್ಟ್ ಆ್ಯಂಡ್ ವಾಟರ್ ಸಿಕ್ಕಿದ್ರೆ ಅದು ನಾನು ಬೇಸಿಕ್ ಆಗಿದೆ ಅಂತ ಹೇಳ್ಬೋದು. ಬೇಸ್ ಜೊತೆ ರಿಯಾಕ್ಟ್ ಮಾಡಿಸಿದ್ರೆ ಅದು ಮತ್ತೆ ಸಾಲ್ಟ್ ಆ್ಯಂಡ್ ವಾಟರ್ ಕೊಟ್ಟರೆ ಇದು ಅಸಿಡಿಕ್ ಆಗಿದೆ ಅಂತ ಹೇಳ್ಬೋದು ತಾನೆ. ಅದೇ ತಾನೇ ನಮ್ಮ ಲಾಜಿಕ್ಕು, ಏನಾದರೂ ಸಾಲ್ಟ್ ಆ್ಯಂಡ್ ವಾಟರ್ ಕೊಟ್ಟರೆ ಅದು ಈ ಪ್ರಾಪರ್ಟಿನ ತೋರಿಸ್ತಾ ಇದೆ ಅಂತ ಹೇಳ್ಬೋದು. ಸೊ ಹಾಗೆ ನಾನಿಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ತೊಗೊಂಡ್ಬಿಟ್ಟು HCl ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡಿಸಿದಾಗ ಏನು ಸಿಗ್ತಾ ಇದೆ, AlCl3 ಅಲ್ಯೂಮಿನಿಯಂ ಕ್ಲೋರೈಡ್ ಸಾಲ್ಟ್ ಸಿಕ್ತು, ಜೊತೆಗೆ ವಾಟರ್. ನೋಡಿ, ಈ ಅಲ್ಯೂಮಿನಿಯಂ ಆಕ್ಸೈಡು ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡಿಸಿದಾಗ ಸಾಲ್ಟ್ ಆ್ಯಂಡ್ ವಾಟರ್ ಸಿಕ್ತು. ಸೊ ಅಲ್ಯೂಮಿನಿಯಂ ಕ್ಲೋರೈಡ್ ಇಸ್ ಬೇಸಿಕ್ ಇನ್ ನೇಚರ್ ಅಂತ ಹೇಳ್ಬೋದು ನಾನು. ಬಟ್ ಅದನ್ನೇ ತೊಗೊಂಡ್ಬಿಟ್ಟು ನಾನು ಒಂದು ಬೇಸ್ ಜೊತೆ ರಿಯಾಕ್ಟ್ ಮಾಡಿಸಿದಾಗ ನೋಡಿ ಇಲ್ಲಿ Al2O3 ಪ್ಲಸ್ NaOH. NaOH ಏನು, ಸೋಡಿಯಂ ಹೈಡ್ರಾಕ್ಸೈಡ್ ಅಲ್ವಾ. ಸೊ ನಾನು ಈ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಮಾಡಿಸಿದಾಗ ಅಲ್ಲೂ ಏನು ಸಿಕ್ತು ನನಗೆ, NaAlO2. ಯಾವ ಸಾಲ್ಟ್ ಇದು, ಇದನ್ನು ನಾನು ಸೋಡಿಯಂ ಅಲ್ಯೂಮಿನೇಟ್ ಅಂತ ಕರೀಬೋದು. ನೋಡಿ, ಈ ಸೋಡಿಯಂ ಅಲ್ಯೂಮಿನೇಟ್ ಸಾಲ್ಟ್ ಆ್ಯಂಡ್ ವಾಟರ್ ಬೇಸ್ ಜೊತೆನೂ ಸಾಲ್ಟ್ ಆ್ಯಂಡ್ ವಾಟರ್ ಕೊಡ್ತಾ ಇದೆ. ಸೊ ಈ ಅಲ್ಯೂಮಿನಿಯಂ ಆಕ್ಸೈಡ್ ಇಸ್ ಬೋತ್ ಅಸಿಡಿಕ್ ಇನ್ ನೇಚರ್
ಆ್ಯಂಡ್ ಬೇಸಿಕ್ ಇನ್ ನೇಚರ್. ಯಾಕೆ? ಆಸಿಡ್ ಜೊತೆಗೂ ಬೇಸ್ ಜೊತೆನೂ ಸಾಲ್ಟ್ ಆ್ಯಂಡ್ ವಾಟರ್ ಕೊಡ್ತಾ ಇದೆ. ಸಿಮಿಲರ್ಲಿ ನಾನು ZNO ತೊಗೊಂಡ್ರೆ, ZNO ಏನು? ಜಿಂಕ್ ಆಕ್ಸೈಡ್ ತೊಗೊಂಡ್ರೆ ನಾನು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡಿಸಿದ್ರೆ ನನಗೆ ZnCl2 ಈ ಸಾಲ್ಟ್ ಕೊಡೋದು. ಮತ್ತು ಬೇಸ್ ಜೊತೆ ರಿಯಾಕ್ಟ್ ಮಾಡಿಸಿದ್ರೆ ನನಗೆ Na2ZnO2 ಸೋಡಿಯಂ ಜಿಂಕೇಟ್ ಸಾಲ್ಟ್ನು ಕೊಡೋದು. ಸೊ ನೋಡಿ, ಆಕ್ಸೈಡ್ಸ್ ಆಫ್ ಅಲ್ಯೂಮಿನಿಯಂ ಆ್ಯಂಡ್ ಜಿಂಕ್ ಆರ್ ಬೋತ್ ಅಸಿಡಿಕ್ ಆ್ಯಂಡ್ ಬೇಸಿಕ್ ಇನ್ ನೇಚರ್. ಹಾಗಾಗಿ ನಾವು ಅದನ್ನು ಆಂಫೋಟೆರಿಕ್ ಆಕ್ಸೈಡ್ಸ್ ಅಂತ ಕರಿತೀವಿ, ಸರಿನಾ? ಬಟ್ ಇನ್ ಜನರಲ್ ಏನು ಜ್ಞಾಪಕ ಇಟ್ಕೊಳ್ಳಿ, ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ಈ ರಿಯಾಕ್ಷನ್ ವಿತ್ ಆಕ್ಸಿಜನ್ ನೋಡಿದ್ವಿ. ಈಗ ಸೆಕೆಂಡ್ ಕೆಮಿಕಲ್ ಪ್ರಾಪರ್ಟಿ ಏನು? ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ವಾಟರ್. ನಾನು ಈ ಮೆಟಲ್ನ ವಾಟರ್ ಜೊತೆ ರಿಯಾಕ್ಟ್ ಮಾಡಿಸಿದ್ರೆ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಸಮ್ ಮೆಟಲ್ಸ್ ರಿಯಾಕ್ಟ್ ವಿತ್ ವಾಟರ್ ಟು ಗಿವ್ ಮೆಟಲ್ ಆಕ್ಸೈಡ್ಸ್ ಆ್ಯಂಡ್ ಹೈಡ್ರೋಜನ್. ಓಕೆ, ಸೊ ನೋಡಿ, ಜನರಲ್ ಈಕ್ವೇಷನ್ ಏನು ಬರೆದಿದ್ದೀನಿ? ಮೆಟಲ್ ಪ್ಲಸ್ ವಾಟರ್ ರಿಯಾಕ್ಟ್ ಮಾಡಿದ್ರೆ ಏನು? ಮೆಟಲ್ ಆಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ ಬರ್ತಾ ಇದೆ ಅಂತ ನಾನು ಹೇಳ್ಬೋದು. ಇದೇ ಮೆಟಲ್ ಆಕ್ಸೈಡ್ಗೆ ನಾನು ಇನ್ನೂ ವಾಟರ್ ಸಪ್ಲೈ ಮಾಡ್ತಾ ಇದ್ರೆ ಏನಾಗುತ್ತೆ? ಮೆಟಲ್ ಆಕ್ಸೈಡ್ ಪ್ಲಸ್ ವಾಟರ್ ಫೈನಲಿ ಏನಕ್ಕೆ ಕನ್ವರ್ಟ್ ಆಗುತ್ತೆ? ಮೆಟಲ್ ಹೈಡ್ರಾಕ್ಸೈಡ್ಗೆ ಕನ್ವರ್ಟ್ ಆಗುತ್ತೆ. ಸೊ ಇದು ಜನರಲ್ ರಿಯಾಕ್ಷನ್. ಏನು ಜ್ಞಾಪಕ ಇಟ್ಕೊಬೇಕು ನೀವು? ಹೈಡ್ರೋಜನ್ ಗ್ಯಾಸು ಎವಾಲ್ವ್ ಆಗ್ತಾ ಇದೆ, ಆಕ್ಸೈಡು ಫಾರ್ಮ್ ಆಗ್ತಾ ಇದೆ. ಇದೇ ಆಕ್ಸೈಡ್ಗೆ ನಾನು ಇನ್ನೂ ವಾಟರ್ ಸಪ್ಲೈ ಮಾಡ್ತಾ ಇದ್ದೆ ನನಗೆ ಹೈಡ್ರಾಕ್ಸೈಡ್ ಸಿಗುತ್ತೆ ಅನ್ನೋದು ಜ್ಞಾಪಕ ಇರಲಿ. ಎಕ್ಸಾಂಪಲ್ಸ್ ನೋಡಬೇಕಂದ್ರೆ ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ವಾಟರಲ್ಲಿ ಫಸ್ಟ್ ಎಕ್ಸಾಂಪಲ್ ಏನು? ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮು. ಈ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮು ಸಿಕ್ಕಾಪಟ್ಟೆ ರಿಯಾಕ್ಟಿವ್. ಓಕೆ, ಇದನ್ನು ನಾನು ತೊಗೊಂಡ್ಬಿಟ್ಟು ನೀರಲ್ಲಿ ಹಾಕಿದ್ರೆ ಫುಲ್ ಎಕ್ಸ್ಪ್ಲೋಷನ್ ಥರ ಆಗಿಬಿಡತ್ತೆ. ಓಕೆ, ಏನಾಗುತ್ತೆ? ಈ ನೋಡಿ, ಇಲ್ಲಿ ಪೊಟ್ಯಾಷಿಯಮ್ ಪ್ಲಸ್ ವಾಟರ್ ರಿಯಾಕ್ಟ್ ಮಾಡಿದಾಗ KOH ಹೇಳಿದ್ನಲ್ಲ, ಅದೇ ವಾಟರ್ ಸಪ್ಲೈ ಮಾಡ್ತಾ ಇದ್ರೆ ಹೈಡ್ರಾಕ್ಸೈಡ್ ಫಾರ್ಮ್ ಆಗುತ್ತೆ ಅಂತ. ಸೊ KOH ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಪ್ಲಸ್ ಏನು? ಹೈಡ್ರೋಜನ್ ಗ್ಯಾಸ್. ಓಕೆ, ಜೊತೆಗೆ ಏನು? ಹೀಟ್. ಓಕೆ, ಹೀಟ್ ಸಿಕ್ಕಾಪಟ್ಟೆ ಎಕ್ಸ್ಪ್ಲೋಸಿವ್ ರಿಯಾಕ್ಷನ್ ಅಂತ ನಾನು ಹೇಳಿದ್ನಲ್ಲ, ಸೊ ಹಾಗಾಗಿ ಹೀಟು ಬರ್ತಾ ಇದೆ ಅಂತ ನಾನು ಹೇಳಿದ್ದೀನಿ. ಓಕೆ, ಸೋಡಿಯಂ ಪ್ಲಸ್ ವಾಟರ್ NaOH ಸೋಡಿಯಂ ಹೈಡ್ರಾಕ್ಸೈಡ್ ಕೊಡ್ತು. ಮೆಟಲ್ ಪ್ಲಸ್ ವಾಟರ್ ಗಿವಿಂಗ್ ಮೆಟಲ್ ಹೈಡ್ರಾಕ್ಸೈಡ್. ಓಕೆ, ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ ಆ್ಯಂಡ್ ಹೀಟ್. ಸೊ ಇದು ಫಸ್ಟ್ ಟೈಪು. ಕೆಲವು ಮೆಟಲ್ಗಳು ಸಚ್ ಆಸ್ ಅಲ್ಯೂಮಿನಿಯಂ, ಜಿಂಕು, ಐರನ್ನು, ದೇ ಡೋಂಟ್ ರಿಯಾಕ್ಟ್ ವಿತ್ ಕೋಲ್ಡ್ ವಾಟರ್. ಕೋಲ್ಡ್ ವಾಟರ್ ಜೊತೆ ರಿಯಾಕ್ಟ್ ಮಾಡಲ್ಲ, ಹಾಟ್ ವಾಟರ್ ಜೊತೆನೂ ರಿಯಾಕ್ಟ್ ಮಾಡಲ್ಲ. ನಾನು ಈ ವಾಟರ್ನ ಫುಲ್ಲು ಸ್ಟೀಮ್ ಮಾಡಿಬಿಟ್ಟು ಸ್ಟೀಮ್ ಜೊತೆ ರಿಯಾಕ್ಟ್ ಮಾಡಿಸಿದ್ರೆ ಅವಾಗ ಮಾತ್ರ ರಿಯಾಕ್ಟ್ ಆಗುತ್ತೆ. ಸೊ ನೋಡಿ, ಏನು ರಿಯಾಕ್ಷನ್ ಆಗ್ತಾ ಇದೆ? ಅಲ್ಯೂಮಿನಿಯಂ ಪ್ಲಸ್ H2O. ಬಟ್ ಏನಿದು? ಬರೀ ವಾಟರ್ ಅಲ್ಲ, ಇದು ಸ್ಟೀಮ್ ಆಗಿದೆ ಅಲ್ವಾ? ಸೊ ಅಲ್ಯೂಮಿನಿಯಂ ಪ್ಲಸ್ ಸ್ಟೀಮ್ ಜೊತೆ ರಿಯಾಕ್ಟ್ ಆದಾಗ ಅಲ್ಯೂಮಿನಿಯಂ ಆಕ್ಸೈಡ್ ಫಾರ್ಮ್ ಆಯಿತು. ಓಕೆ, ಐರನ್ ಪ್ಲಸ್ ಸ್ಟೀಮ್ ರಿಯಾಕ್ಟ್ ಮಾಡಿದಾಗ ಏನಾಯಿತು? ಇಲ್ಲಿ Fe3O4. ಓಕೆ, ಈ ಐರನ್ ಆಕ್ಸೈಡ್ ಬಂತು. Fe3O4 ಏನು? Fe3O4 ಇಸ್ ಅ ಮಿಕ್ಸ್ಚರ್ ಆಫ್ Fe2O3. ಇದು ಫೆರಿಕ್ ಆಕ್ಸೈಡ್ ಅಂತೀನಿ. ಅದ್ರ ಜೊತೆಗೆ FeO ಫೆರಸ್ ಆಕ್ಸೈಡ್. 1+2 ಇರೋದು 3, 3+1 4. ಸೊ ಇದೆರಡದು ಮಿಕ್ಸ್ಚರ್ ಇರೋದನ್ನ ನಾನು ಫೆರೆಸೋಫೆರಿಕ್ ಆಕ್ಸೈಡ್ ಅಂತ ಕರೆದ್ಬಿಟ್ಟು ಇಲ್ಲಿ ನನಗೆ Fe3O4 ಬಂತು. ಓಕೆ, ಸೊ ನೋಡಿ, ಐರನು ಅಲ್ಯೂಮಿನಿಯಮ್ ಸ್ಟೀಮ್ ಜೊತೆ ರಿಯಾಕ್ಟ್ ಮಾಡಿದಾಗ ಏನು ಕೊಡ್ತಾ ಇದೆ? ಆಕ್ಸೈಡ್. ಬಟ್ ವೆರಿ ಇಂಪಾರ್ಟೆಂಟ್ಲಿ ಆಲ್ಸೋ ವಾಟ್? H2 ಹೈಡ್ರೋಜನ್ ಗ್ಯಾಸ್ ಕೂಡ ಎವಾಲ್ವ್ ಆಗ್ತಾ ಇದೆ. ಸೊ ಇದು ನಿಮಗೆ ಜ್ಞಾಪಕ ಇರಬೇಕು. ಸೋಡಿಯಂ ಪೊಟ್ಯಾಷಿಯಮ್ ಕೋಲ್ಡ್ ವಾಟರ್. ಓಕೆ, ಅಲ್ಯೂಮಿನಿಯಂ, ಜಿಂಕ್, ಐರನ್ ಓನ್ಲಿ ಸ್ಟೀಮ್. ಹಾಟ್ ವಾಟರ್ ಜೊತೆನೂ ಏನು ಬಗ್ಗಲ್ಲ ಅದು. ಓಕೆ, ಬಟ್ ಫೈನಲಿ ಇದೆಲ್ಲ ಕಾಪರು, ಲೆಡ್, ಸಿಲ್ವರ್, ಗೋಲ್ಡ್ ಇವೆಲ್ಲ ಲೇಸಿ ಬಾಡೀಸು. ಏನು ಮಾಡಿದ್ರು ನೀರ್ ಜೊತೆ ರಿಯಾಕ್ಟ್ ಮಾಡೋದೇ ಇಲ್ಲ. ಸೊ ದಿಸ್ ಈಸ್ ದ ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ವಾಟರ್. ಥರ್ಡ್ ಕೆಮಿಕಲ್ ಪ್ರಾಪರ್ಟಿ ಏನು? ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ಆಸಿಡ್ಸ್. ಏನು? ಮೆಟಲ್ಸ್ ರಿಯಾಕ್ಟ್ ವಿತ್ ಆಸಿಡ್ಸ್ ಟು ಫಾರ್ಮ್ ಅ ಸಾಲ್ಟ್ ಆ್ಯಂಡ್ ಲಿಬರೇಟ್ ಹೈಡ್ರೋಜನ್ ಗ್ಯಾಸ್. ಸೊ ಸಾಲ್ಟ್ ಫಾರ್ಮೇಷನ್ ಇದೆ, ಜೊತೆಗೆ ಏನಿದೆ? ಹೈಡ್ರೋಜನ್ ಗ್ಯಾಸ್ ಕೂಡ ಬರ್ತಾ ಇದೆ. ಸೊ ಈಗ ಒಂದಾಗೊಂದೇ ಒನ್ ಆ್ಯಸಿಡ್ ನೋಡ್ಬಿಟ್ಟು ಕೆಲವು ಎಕ್ಸಾಂಪಲ್ಗಳನ್ನ ನೋಡೋಣ. ಫಸ್ಟ್ ಆ್ಯಸಿಡ್ ಏನು? ಡೈಲ್ಯೂಟ್ HCl. ಓಕೆ, ಸೊ ಮೆಟಲ್ ಪ್ಲಸ್ ಡೈಲ್ಯೂಟ್ HCl ಕೊಟ್ಟರೆ ಏನಾಗುತ್ತೆ? ನನಗೇನು ಸಿಗುತ್ತೆ? ಈ ಮೆಟಲ್ ಕ್ಲೋರೈಡ್. ಓಕೆ, ಮೆಟಲ್ ಕ್ಲೋರೈಡ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ ಬರ್ತಾ ಇದೆ. ಸೊ ನೋಡಿ, ಇಲ್ಲಿ ಮೆಟಲ್ ತೊಗೊಂಡಿದ್ದೀನಿ, Mg ಪ್ಲಸ್ HCl ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಏನು ಸಿಕ್ತು? MgCl2 ಸಾಲ್ಟ್ ಸಿಕ್ತು ತಾನೆ. ಜೊತೆಗೆ ಹೈಡ್ರೋಜನ್ ಗ್ಯಾಸ್. ಈ ಅಪ್ವರ್ಡ್ ಆದೋ ಅರ್ಥ ಏನು?
ಎವಲ್ಯೂಷನ್ ಆಫ್ ಅ ಗ್ಯಾಸ್. ಈ ಗ್ಯಾಸು ರಿಲೀಸ್ ಆಗ್ತಾ ಇದೆ. ಸೊ ನೋಡಿ MgCl2 ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಸಿಕ್ತು. ನೆಕ್ಸ್ಟು ಜಿಂಕ್ ಪ್ಲಸ್ HCl ಏನಾಗ್ತಾ ಇದೆ, ZnCl2 ಜಿಂಕ್ ಕ್ಲೋರೈಡ್ ಜೊತೆಗೇನು ಹೈಡ್ರೋಜನ್ ಗ್ಯಾಸ್ ನಮಗೆ ಬರ್ತಾ ಇದೆ. ಸೊ ನೋಡಿ ಏನು ಸಿಗ್ತಾ ಇದೆ ವಿತ್ ಹೈಡ್ರೋಕ್ಲೋರಿಕ್ ಆಸಿಡ್, ಮೆಟಲ್ ಕ್ಲೋರೈಡ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್. ನಾವು ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ನೋಡಿದ್ವಿ, ಇವಾಗ H2SO4 ಸಲ್ಫ್ಯೂರಿಕ್ ಆಸಿಡ್ ಜೊತೆ ನೋಡೋಣ. ಏನು ನೋಡೋಣ, ಮೆಟಲ್ ಪ್ಲಸ್ H2SO4 ಏನು ಸಿಗತ್ತೆ ನನಗೆ, ಲಾಸ್ಟ್ ಟೈಮ್ ಮೆಟಲ್ ಕ್ಲೋರೈಡ್ ಸಿಗ್ತಾ ಇತ್ತು, ಇವಾಗ ಏನು ಸಿಗ್ತಾ ಇದೆ, ಮೆಟಲ್ ಸಲ್ಫೇಟ್. ಈ ಸಾಲ್ಟ್ ಜೊತೆಗೇನು ಹೈಡ್ರೋಜನ್ ಗ್ಯಾಸ್. ಎಕ್ಸಾಂಪಲ್ಸ್ ಅಯೋನ್ ಪ್ಲಸ್ H2SO4, FeSO4, ಫೆರಸ್ ಸಲ್ಫೇಟ್ ಸಾಲ್ಟ್ ಜೊತೆಗೆ ಹೈಡ್ರೋಜನ್ ಗ್ಯಾಸ್. Zn ಜಿಂಕ್ ಪ್ಲಸ್ H2SO4 ಏನು ಸಿಗ್ತಾ ಇದೆ, ZnSO4 ಜಿಂಕ್ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಸೊ ನೋಡಿ ಹೇಳ್ದಂಗೆ ಮೆಟಲ್ ಪ್ಲಸ್ ಆಸಿಡ್ ಏನು ಕೊಡ್ತಾ ಇದೆ, ಸಾಲ್ಟ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ ಕೊಡ್ತಾ ಇದೆ. ನಾವು ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತು ಸಲ್ಫ್ಯೂರಿಕ್ ಆಸಿಡ್ ಜೊತೆ ಮೆಟಲ್ ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ ಅಂತ ನೋಡಿದ್ವಿ ಅಲ್ವಾ, ಸಾಲ್ಟ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ಅಂತ ಕಲ್ತ್ವಿ. ಇವಾಗ ನೆಕ್ಸ್ಟ್ ನಾವು ನೈಟ್ರಿಕ್ ಆಸಿಡ್, ಓಕೆ, ಈ ನೈಟ್ರಿಕ್ ಆಸಿಡ್ HNO3 ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ, ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಅದು ನಮಗೆ ಸಾಲ್ಟ್ ಮತ್ತು ಹೈಡ್ರೋಜನ್ ಗ್ಯಾಸ್ ಕೊಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇದೆಯಲ್ವಾ, ಬಟ್ ಹಾಗಾಗಲ್ಲ. ಯಾಕೆ, ಈ ನೈಟ್ರಿಕ್ ಆಸಿಡ್ ಏನು, ಇಟ್ಸ್ ಎ ವೆರಿ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಹಾಗಾಗಿ ಇದು ಸ್ವಲ್ಪ ವಿಯರ್ಡ್ ಆಗಿ ಆಡುತ್ತೆ. ಏನಕ್ಕೆ, ಈ ನೈಟ್ರಿಕ್ ಆಸಿಡ್ಡು H2 ಗ್ಯಾಸ್ ಎವಾಲ್ವ್ ಆಗಕ್ಕೆ ಬಿಡಲ್ಲ, ಅದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರೋದ್ರಿಂದ ಈ ಹೈಡ್ರೋಜನ್ ಗ್ಯಾಸ್ನ H2O ವಾಟರ್ ಆಗಿ ಮಾಡಿಬಿಡತ್ತೆ. ಆಮೇಲೆ ಈ ನೈಟ್ರಿಕ್ ಆಸಿಡ್ ಅದಾಗದೇ ರೆಡ್ಯೂಸ್ ಆಗಿಬಿಟ್ಟು NO2 ನೈಟ್ರಿಕ್ ಆಕ್ಸೈಡ್ನ ಕೊಡುತ್ತೆ. ಸೊ ಹಾಗಾಗಿ HNO3 ಡಸ್ ನಾಟ್ ರಿಯಾಕ್ಟ್ ವಿತ್ ಮೆಟಲ್ಸ್ ಟು ಗಿವ್ ಸಾಲ್ಟ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್, ಎಕ್ಸೆಪ್ಟ್ ಯಾವುದು 2 ಮೆಟಲ್ಸ್ ಎಕ್ಸೆಪ್ಷನ್ಸು, ಅದು ನಮಗೆ ಮೆಗ್ನೀಷಿಯಮ್ಮು ಆ್ಯಂಡ್ ಮ್ಯಾಂಗನೀಸ್. ಓನ್ಲಿ ವಿತ್ ಮೆಗ್ನೀಷಿಯಮ್ ಆ್ಯಂಡ್ ಮ್ಯಾಂಗನೀಸ್ ನಾನು ಡೈಲ್ಯೂಟ್ HNO3 ತೊಗೊಂಡಾಗ ನನಗೆ ಸಾಲ್ಟ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ ಎವಾಲ್ವ್ ಆಗ್ತಾ ಇದೆ. ಸೊ ಅದ್ರ ರಿಯಾಕ್ಷನ್ಸ್ ನಾನು ನೋಡಬೇಕು ಅಂದರೆ ಏನು, Mg ಪ್ಲಸ್ ಡೈಲ್ಯೂಟ್ HNO3 ಏನು ಸಿಗ್ತಾ ಇದೆ, MgNO3 ಟೇಕನ್ ಟ್ವೈಸ್, ಓಕೆ. ಮೆಗ್ನೀಷಿಯಮ್ ನೈಟ್ರೇಟ್ ಸಾಲ್ಟ್ ಜೊತೆಗೆ ಹೈಡ್ರೋಜನ್ ಗ್ಯಾಸ್. ಮ್ಯಾಂಗನೀಸ್ ಪ್ಲಸ್ ಡೈಲ್ಯೂಟ್ HNO3 ತೊಗೊಂಡಾಗ ಏನು ಸಿಗ್ತಾ ಇದೆ, MnNO3 ಟೇಕನ್ ಟ್ವೈಸ್, ಮ್ಯಾಂಗನೀಸ್ ನೈಟ್ರೇಟ್ ಪ್ಲಸ್ H2 ಗ್ಯಾಸ್ ಇವಾಲ್ವ್ ಆಗ್ತಾ ಇದೆ. ಸೊ ನಿಮಗೇನು ಜ್ಞಾಪಕ ಇರಬೇಕು ಇಲ್ಲಿ, ಬಿಕಾಸ್ HNO3 nitric acid is a very strong oxidizing agent, it does not react with metals to give hydrogen gas except magnesium and manganese. So magnesium and manganese are the only exception. These are the reactions with metals and acids. Now ಮುಂದಿನ ರಿಯಾಕ್ಷನ್ ಹೋಗೋಕ್ಕಿಂತ ಮುಂಚೆ ಏನು ಮಾಡೋಣ, ಲೆಟ್ ಅಸ್ ಮತ್ತೆ ಟೇಕ್ ಅ ಲುಕ್ ಅಟ್ ದ ರಿಯಾಕ್ಟಿವಿಟಿ ಸೀರೀಸ್ ಆಫ್ ಮೆಟಲ್ಸ್. ಇದನ್ನು ಕೆಮಿಕಲ್ ರಿಯಾಕ್ಷನ್ಸ್ ಪಾರ್ಟ್ದಲ್ಲಿ ನಾನು ಹೇಳ್ಕೊಟ್ಟಿದ್ದೆ ಅಲ್ವಾ, ಮೋರ್ ರಿಯಾಕ್ಟಿವ್ ಮೆಟಲ್ಲು, ಲೆಸ್ ರಿಯಾಕ್ಟಿವ್ ಮೆಟಲ್ಲು ಅಂತ. ಸೊ ನಾನು ಈ ರಿಯಾಕ್ಟಿವಿಟಿ ಸೀರೀಸ್ನ ನೋಡಿದ್ರೆ ಏನು ಹೇಳುತ್ತೆ ನಮ್ಗೆ ರಿಯಾಕ್ಟಿವಿಟಿ ಸೀರೀಸು, ಮೋಸ್ಟ್ ರಿಯಾಕ್ಟಿವ್ ಮೆಟಲ್ ಎಟ್ ದ ಟಾಪ್, ಲೀಸ್ಟ್ ರಿಯಾಕ್ಟಿವ್ ಮೆಟಲ್ ಎಟ್ ದ ಬಾಟಮ್. ಸೊ ಮೋಸ್ಟ್ ರಿಯಾಕ್ಟಿವ್ ಯಾವುದು, ಪೊಟ್ಯಾಷಿಯಮ್ಮು, ಈ ಸೋಡಿಯಮ್ಮು, ಕ್ಯಾಲ್ಸಿಯಮ್ಮು, ದೀಸ್ ಆರ್ ಆಲ್ ಹೈಲಿ ರಿಯಾಕ್ಟಿವ್. ಇನ್ ಜನರಲ್ ನಾವೇನು ಹೇಳ್ತೀವಿ, ಈ ಹೈಡ್ರೋಜನ್ ಅಂತ ಇದೆಯಲ್ಲ, ಈ ಹೈಡ್ರೋಜನ್ ಮೆಟಲ್ ಅಲ್ಲ. ಯಾಕಿದೆ ಈ ರಿಯಾಕ್ಟಿವಿಟಿ ಸೀರೀಸಲ್ಲಿ, ಈ ಹೈಡ್ರೋಜನ್ನು ಕೆಳಗಿರೋದೆಲ್ಲ ವೆರಿ ಲೆಸ್ ರಿಯಾಕ್ಟಿವ್ ಮೆಟಲ್ಸ್. ಯಾವ್ಯಾವ್ದು ವೆರಿ ಲೆಸ್ ರಿಯಾಕ್ಟಿವ್, ಕಾಪರು, ಮರ್ಕ್ಯುರಿ, ಸಿಲ್ವರು, ಗೋಲ್ಡು, ಇವೆಲ್ಲ ಲೆಸ್ ರಿಯಾಕ್ಟಿವ್ ಮೆಟಲ್ಸ್. ಮೋಸ್ಟ್ ರಿಯಾಕ್ಟಿವ್ ಮೆಟಲ್ಸು ಈ ಪೊಟ್ಯಾಷಿಯಮ್ಮು, ಸೋಡಿಯಮ್ಮು, ಕ್ಯಾಲ್ಸಿಯಮ್ಮು, ಇದೆಲ್ಲ ಹೈಲಿ ರಿಯಾಕ್ಟಿವ್. ಇದು ನಮ್ಮದು ಮೆಟಲ್ ರಿಯಾಕ್ಟಿವಿಟಿ ಸೀರೀಸ್. ಸೊ ನಮಗೆ ರಿಯಾಕ್ಟಿವಿಟಿ ಸೀರೀಸ್ ಗೊತ್ತಿದ ಮೇಲೆ ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟಿ ಏನು, ಮೆಟಲ್ಸ್ ರಿಯಾಕ್ಟಿಂಗ್ ವಿತ್ ಅದರ್ ಮೆಟಲ್ ಸಾಲ್ಟ್ಸ್. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, a more reactive metal displaces a less reactive metal from their compounds in solution or molten form. ಇದೇ ರಿಯಾಕ್ಷನ್ನ ನಾವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ನೋಡಿದ್ವಿ. ಏನಾಗ್ತಾ ಇದೆ, a more reactive metal is displacing a lesser reactive metal from its compound. ಅದಾಗುತ್ತೆ if I react metal with metal salt. ಸೊ ಅದೇ ಜನರಲ್ ಈಕ್ವೇಷನ್ ಏನು, metal A plus salt solution of B. ಓಕೆ, ಈ ಮೆಟಲ್ದು ಇನ್ನೊಂದು ಕಾಂಪೌಂಡ್ ಇದೆ, ಅದ್ರದ್ದು ನಾನು ಸೊಲ್ಯೂಷನ್ ಮಾಡಿ ಇಟ್ಬಿಟ್ಟು ಇನ್ನೊಂದು ಮೆಟಲ್, ಮೋರ್ ರಿಯಾಕ್ಟಿವ್ ಮೆಟಲ್ ಜೊತೆ ರಿಯಾಕ್ಟ್ ಮಾಡಿಸಿದಾಗ ಏನಾಗುತ್ತೆ, ಸಾಲ್ಟ್ ಸೊಲ್ಯೂಷನ್ ಆಫ್ A ಪ್ಲಸ್ ಮೆಟಲ್ B ಆಗ್ತಾ ಇದೆ. ಸೊ ಈ ಮೆಟಲ್ A ಇದ್ದಿದ್ದು B ಮೆಟಲ್ ಇದೆಯಲ್ಲ ಅದನ್ನು ಡಿಸ್ಪ್ಲೇಸ್ ಮಾಡ್ತಾ ಇದೆ. ಸೊ ನೋಡಿ ಮೆಟಲ್ B ಪಾಪ ಇಟ್ ವಾಸ್ ಕಿಕ್ಡ್ ಔಟ್.
ಸೊ ಏನಾಯ್ತು ಇಲ್ಲಿ ಎಕ್ಸಾಂಪಲ್ ಏನಿದಕ್ಕೆ ವೆರಿ ಫೇಮಸ್ ಎಕ್ಸಾಂಪಲ್. ಇದೇ ಎಕ್ಸಾಂಪಲ್ನ ನಾವು ಕೆಮಿಕಲ್ ರಿಯಾಕ್ಷನ್ಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಲ್ಲೂ ನೋಡಿದ್ವಿ. CuSO4 ಕಾಪರ್ ಸಲ್ಫೇಟ್ ವಿತ್ ಅಯನ್. ಅಯನ್ನು ಮೋರ್ ರಿಯಾಕ್ಟಿವ್ ದೆನ್ ಕಾಪರ್ ತಾನೆ. ಸೊ ನೋಡಿ ಈ ರಿಯಾಕ್ಟಿವಿಟಿ ಸೀರೀಸಲ್ಲಿ ಅಯನ್ ಎಲ್ಲಿದೆ, ಇಲ್ಲಿದೆ. ಕಾಪರ್ ಎಲ್ಲಿದೆ, ಇಲ್ಲಿದೆ. ಸೊ ಅಯನ್ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್ ಅಲ್ವಾ. ಸೊ ಹಾಗಾಗಿ ನಾನು ಇಲ್ಲಿ ಮೆಟಲ್ ಅಯನ್ ವಿತ್ ಕಾಪರ್ ಸಲ್ಫೇಟ್ ಮಾಡಿದಾಗ ಅಯನ್ ಏನು ಮಾಡ್ತಾ ಇದೆ, ಕಾಪರ್ನ ಡಿಸ್ಪ್ಲೇಸ್ ಮಾಡಿಬಿಟ್ಟು FeSO4 ಪ್ಲಸ್ ಕಾಪರ್ ಸಿಗ್ತಾ ಇದೆ. ಸೊ ಅದೇ ತಾನೇ ಆಗ್ತಾ ಇರೋದು ಇಲ್ಲಿ. ಮೋರ್ ರಿಯಾಕ್ಟಿವ್ ಮೆಟಲ್ ಇಸ್ ಡಿಸ್ಪ್ಲೇಸಿಂಗ್ ದ ಲೆಸರ್ ರಿಯಾಕ್ಟಿವ್ ಮೆಟಲ್. ಜನರಲ್ ಈಕ್ವೇಷನ್ ಏನು, ಮೆಟಲ್ A ಪ್ಲಸ್ ಸಾಲ್ಟ್ ಸೊಲ್ಯೂಷನ್ ಆಫ್ B. ಏನು ಸಿಗುತ್ತೆ ನನಗೆ, ಸಾಲ್ಟ್ ಸೊಲ್ಯೂಷನ್ ಆಫ್ A ಪ್ಲಸ್ ಮೆಟಲ್ B ಸಿಗ್ತಾ ಇದೆ. ಸೊ ದಿಸ್ ಇಸ್ ದ ರಿಯಾಕ್ಷನ್ ಆಫ್ ಅ ಮೆಟಲ್ ವಿತ್ ಅನದರ್ ಮೆಟಲ್ ಸಾಲ್ಟ್. ಸೊ ನಾವು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ದು ಫಿಸಿಕಲ್ ಪ್ರಾಪರ್ಟೀಸ್ ನೋಡಿದ್ವಿ, ಮೆಟಲ್ಸ್ ಕೆಮಿಕಲ್ ಪ್ರಾಪರ್ಟೀಸ್ ನೋಡಿದ್ವಿ, ಎಷ್ಟೊಂದು ಕಾಂಪೌಂಡ್ಗಳು ಫಾರ್ಮ್ ಆಗ್ತಾ ಇದೆ ಅಂತೆಲ್ಲ ಅಲ್ವಾ. ಮೆಟಲ್ ಕ್ಲೋರೈಡು, ಮೆಟಲ್ ಸಲ್ಫೇಟು, ಹಾಗೆ ಹೀಗೆ ಅಂತೆಲ್ಲ ಕಲ್ತ್ವಿ. ಬಟ್ ಇವಾಗ ಮೇನ್ ಕ್ವೆಶನ್ನು, ಹೌ ಡು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ರಿಯಾಕ್ಟ್? ಹೇಗೆ ರಿಯಾಕ್ಷನ್ ಆಗ್ತಾ ಇದೆ, ಏನಕ್ಕೆ ರಿಯಾಕ್ಷನ್ ಆಗ್ತಾ ಇದೆ, ವೈ ಡು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ರಿಯಾಕ್ಟ್? ಇದಕ್ಕೆ ಆನ್ಸರ್ ಏನರಲ್ಲಿದೆ, ಸ್ಟೆಬಿಲಿಟಿ. ಇದನ್ನು ನಾವು ಮುಂಚೆನೇ ಕಲ್ತಿದ್ದೀವಿ ಅಲ್ವಾ. ಎಲಿಮೆಂಟ್ಸ್ ಕಂಬೈನ್ ಟು ಫಾರ್ಮ್ ಕಾಂಪೌಂಡ್ಸ್ ಇನ್ ಫಿಕ್ಸ್ಡ್ ರೇಷಿಯೋಸ್. ಯಾಕೆ ಕಂಬೈನ್ ಆಗ್ತಾ ಇದೆ? ಬಿಕಾಸ್ ದ ಕಾಂಪೌಂಡ್ಸ್ ಆರ್ ಮೋರ್ ಸ್ಟೇಬಲ್ ಅಂತ ಅಲ್ವಾ. ಈ ಸ್ಟೆಬಿಲಿಟಿನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಏನು ಗೊತ್ತಿರಬೇಕು ನಮಗೆ, ಈ ಆಕ್ಟೇಟ್ ಕಾನ್ಫಿಗರೇಷನ್ ಇಸ್ ಸ್ಟೇಬಲ್. ಈ ಆಕ್ಟೇಟ್ ಕಾನ್ಫಿಗರೇಷನ್ ಅಂದರೆ ಏನು, ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಮತ್ತೆ ನೋಡೋಣ. ಇದನ್ನು ನಾನು ಬೇಸಿಕ್ಸ್ ಪಾಠದಲ್ಲಿ ಫುಲ್ಲು ಡೀಟೇಲಾಗಿ ಹೇಳ್ಕೊಟ್ಟಿದ್ದೆ, ಜ್ಞಾಪಕ ಇದೆಯಾ? ಸೊ ಫಾರ್ ಎಕ್ಸಾಂಪಲ್ ನಾನು ಸೋಡಿಯಂನ ತೊಗೊಂಡ್ರೆ, ಸೋಡಿಯಂ ಅಟಾಮಿಕ್ ನಂಬರ್ ಏನು, 11. ಸೊ ಈ 11 ಎಲೆಕ್ಟ್ರಾನ್ಸ್ ನಾನು ಹೇಗೆ ತುಂಬಿಸ್ಬೇಕು ಇದನ್ನೆಲ್ಲ ಫುಲ್ಲು ಬಿಡಿಸಿ ಹೇಳ್ಕೊಟ್ಟಿದ್ದೆ. ಗೊತ್ತಿಲ್ವಾ? ಬೇಗ ಬೇಸಿಕ್ಸ್ ವಿಡಿಯೋನ ನೋಡ್ಕೊಂಡು ಬಂದ್ಬಿಟ್ಟು ವಾಪಸ್ ಇಲ್ಲಿ ಬನ್ನಿ. ಹೇಗೆ ಎಲೆಕ್ಟ್ರಾನ್ಗಳನ್ನ ತುಂಬಿಸೋದು? ಫಸ್ಟ್ ಶೆಲ್ಲಲ್ಲಿ ಬರೀ 2 ಎಲೆಕ್ಟ್ರಾನ್ ಪಾಸಿಬಲ್ಲು, ಸೆಕೆಂಡ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನು, ಲಾಸ್ಟ್ ಶೆಲ್ಲಲ್ಲಿ 1 ಎಲೆಕ್ಟ್ರಾನ್ ಅಂತ ಹೇಳಿದ್ದೆ ಅಲ್ವಾ. ಸೊ ಅದನ್ನೇ ನಾನು ಡ್ರಾ ಮಾಡಿದ್ರೆ, ಓಕೆ, ಫಸ್ಟ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನು, 2 ಎಲೆಕ್ಟ್ರಾನು. ಸೆಕೆಂಡ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸು, 8 ಎಲೆಕ್ಟ್ರಾನ್ಸ್ ಅಲ್ವಾ. 1 2 3 4 5 6 7 8. ಲಾಸ್ಟ್ ಶೆಲ್ಲಲ್ಲಿ ಒಂದೇ ಒಂದು ಎಲೆಕ್ಟ್ರಾನ್. ಈ ಆಕ್ಟೆಟ್ ಕಾನ್ಫಿಗರೇಷನ್ ಅಂದರೆ ಏನು? ಈ ಆಕ್ಟ್ ಅಂದರೆ ಏನು? ಆಕ್ಟ್ ಅಂದರೆ 8 ಅಲ್ವಾ. ಸೊ ಈ ಆಕ್ಟೇಟ್ ಕಾನ್ಫಿಗರೇಷನ್ ಆದಾಗ ಈ ಎಲಿಮೆಂಟು ಸ್ಟೇಬಲ್ ಆಗುತ್ತೆ. ಹೇಗೆ ಈ ಸೋಡಿಯಂ ಸ್ಟೇಬಲ್ ಆಗುತ್ತೆ? ಈ ಲಾಸ್ಟ್ ಶೆಲ್ಲಲ್ಲಿ ಪಾಪ ಒಂದೇ ಒಂದು ಎಲೆಕ್ಟ್ರಾನ್ ಇದೆಯಲ್ಲ, ಅದನ್ನು ಹೊರಗಡೆ ಕಿತ್ತಾಕ್ಬಿಟ್ಟು ಏನು ಮಾಡುತ್ತೆ, ಅದು ಈ ಒಂದೇ ಒಂದು ಎಲೆಕ್ಟ್ರಾನ್ನ ಹೊರಗೆ ಹಾಕ್ಬಿಟ್ಟು ಸೋಡಿಯಂ ಏನಾಯಿತು, ಸೋಡಿಯಂ ಇದ್ದಿದ್ದು ಸೋಡಿಯಂ ಅಯಾನ್ ಆಯಿತು, ಇನ್ನೇ ಪ್ಲಸ್ ಅಯಾನ್ ಆಯಿತು. ಹೀಗಾದಾಗ ಏನಾಗುತ್ತೆ, ಸೋಡಿಯಂ ಪ್ಲಸ್ ಅಯಾನು, ಇಟ್ ಈಸ್ ಮೋರ್ ಸ್ಟೇಬಲ್. ವೈ? ಇಟ್ ಹ್ಯಾಸ್ ಎನ್ ಆಕ್ಟೇಟ್ ಕಾನ್ಫಿಗರೇಷನ್. ಸಿಮಿಲರ್ಲಿ ನಾನು ಕ್ಲೋರಿನ್ನ ನೋಡಿದ್ರೆ, ಕ್ಲೋರಿನ್ ಅಟಾಮಿಕ್ ನಂಬರ್ ಏನು, 17 ತಾನೆ. ಸೊ ಇದನ್ನು ಹೇಗೆ ತುಂಬಿಸ್ಲಿ? ಫಸ್ಟ್ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ ಹಾಕ್ತೀನಿ, ಸೆಕೆಂಡ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ ಹಾಕ್ತೀನಿ, ಬಾಕಿ ಎಷ್ಟಿದೆ, 7 ಎಲೆಕ್ಟ್ರಾನ್ ಅಲ್ವಾ. ಸೊ ಲಾಸ್ಟ್ ಶೆಲ್ಲಲ್ಲಿ 7 ಎಲೆಕ್ಟ್ರಾನ್ನ ಹಾಕ್ತೀನಿ. ಸೊ ಇದ್ರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು ಅಂದರೆ ಹೇಗೆ ಬರೀಲಿ? Cl. ಫಸ್ಟ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್, 2. ಸೆಕೆಂಡ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನು, 8. 1 2 3 4 5 6 7 8. ಮತ್ತು ಲಾಸ್ಟ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರಬೇಕು, 7 ಎಲೆಕ್ಟ್ರಾನ್ಸ್ ಇರಬೇಕು. ಸೊ 1 2 3 4 5 6 7. ಓಕೆ, ಸೊ 7 ಎಲೆಕ್ಟ್ರಾನ್ಸ್ ಇಂದ ಲಾಸ್ಟ್ ಶೆಲ್ ಇದೆ. ಇದು ಆಕ್ಟೇಟ್ ಕಾನ್ಫಿಗರೇಷನ್ ಹೇಗಾಗುತ್ತೆ? ಇದು ಆಕ್ಟೇಟ್ ಕಾನ್ಫಿಗರೇಷನ್ನು ಇನ್ನೊಂದು ಕಡೆ ಇನ್ನೊಂದು ಎಲೆಕ್ಟ್ರಾನ್ನ ಇಸ್ಕೊಂಡ್ಬಿಟ್ಟು ಹೇಗಾಗುತ್ತೆ, 8 ಎಲೆಕ್ಟ್ರಾನ್ ತುಂಬ್ಕೊಂತು ತಾನೇ ಲಾಸ್ಟ್ ಶೆಲ್ಲಲ್ಲಿ. ಸೊ ಈ 1 ಎಲೆಕ್ಟ್ರಾನ್ನ ಇಸ್ಕೊಂಡ್ಬಿಟ್ಟು Cl ಮೈನಸ್ ಆಯಿತು. ಓಕೆ, ಸೊ 1 ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇಸ್ಕೊಂಡು ಇಲ್ಲಿ 7 ಇದ್ದಿದ್ದು ಏನಾಯಿತು, 8 ಆಯಿತು. ಕರೆಕ್ಟಾ? ಸೊ ಈ ಥರ ಎಲೆಕ್ಟ್ರಾನ್ ಇಸ್ಕೊಂಡು ಅಥವಾ ಕೊಟ್ಬಿಟ್ಟು ಈ ಆಕ್ಟೇಟ್ ಕಾನ್ಫಿಗರೇಷನ್ ಆಗೋದ್ರಿಂದ ಈ ಮೆಟಲ್ ಅಥವಾ ನಾನ್ ಮೆಟಲು ಸ್ಟೇಬಲ್ ಆಗುತ್ತೆ. ಇವಾಗ ಬರೋ ಪ್ರಶ್ನೆ, ಈ ಮೆಟಲ್ಗಳು ಹೇಗೆ, ಎಲ್ಲಿಂದ ಎಲೆಕ್ಟ್ರಾನ್ ಇಸ್ಕೊಳುತ್ತೆ, ಎಲ್ಲಿಂದ ಎಲೆಕ್ಟ್ರಾನ್ ಕೊಡುತ್ತೆ, ಯಾರಿಗೆ ಎಲೆಕ್ಟ್ರಾನ್ ಕೊಡುತ್ತೆ ಅನ್ನೋದನ್ನು ನೋಡೋಣ. ಸೊ ನಾನು ಏನು ಹೇಳಿದ್ದೆ,
an octet configuration is stable. ಈ octet configuration ಅಂದ್ರೆ ಏನು? ಔಟರ್ ಮೋಸ್ಟ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ ಇರೋದನ್ನ octet configuration ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ? ಸೊ ನಾನು ಇವಾಗ ಟೈಪ್ ಆಫ್ ಎಲಿಮೆಂಟ್ ನೋಡಿದಾಗ, ನೋಬೆಲ್ ಗ್ಯಾಸಸ್ನ ನೋಡಿದಾಗ ಸಚ್ ಆಸ್ ಹೀಲಿಯಂ, ನಿಯಾನ್, ಆರ್ಗಾನ್ ಇದನ್ನ ನೋಡಿದಾಗ ಏನಾಗುತ್ತೆ, ಅದ್ರ ಔಟರ್ ಮೋಸ್ಟ್ ಶೆಲ್ ನೋಡಿ, ಅಟಾಮಿಕ್ ನಂಬರ್ನ ನೋಡ್ಕೊಂಡ್ಬಿಟ್ಟು ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಬರೆಯೋದು ತಾನೆ. ಫಸ್ಟ್ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ ಅಲೌಡು, ಸೆಕೆಂಡಲ್ಲಿ 8 ಅಂತ ನಾನು ಹೇಳ್ಕೊಂಡು ಬಂದಿದ್ದೆ ಅಲ್ವಾ. ಸೊ ಹಾಗಾಗಿ ನಾನು ಫಿಲ್ ಮಾಡಿದಾಗ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ನೋಡಿ, ಆಲ್ರೆಡಿ 8 ಇದೆ, ಆಲ್ರೆಡಿ ಆಕ್ಟೆಟ್ ಕಾನ್ಫಿಗರೇಷನ್ ಇದೆ. ಹಾಗಾಗಿ ಈ ನೋಬೆಲ್ ಗ್ಯಾಸ್ಗಳಿಗೆ ಎಲೆಕ್ಟ್ರಾನ್ ಕೊಡೋ ಅವಶ್ಯಕತೆನೂ ಇಲ್ಲ, ಇಸ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಹಾಗಾಗಿ ಆ್ಯಸ್ ಇಟ್ ಈಸ್ ದೇ ಆರ್ ವೆರಿ ಸ್ಟೇಬಲ್. ಬಟ್ ನಾನು ಇಲ್ಲಿ ಮೆಟಲ್ಗಳನ್ನ ನೋಡಿದಾಗ, ಮೆಟಲ್ಲು ಅದ್ರ ಪಕ್ಕ ಅದು ಅಟಾಮಿಕ್ ನಂಬರ್ ಬರೆದಿದ್ದೀನಿ, ಜೊತೆಗೆ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಸೋಡಿಯಂಗೆ ಔಟರ್ ಮೋಸ್ಟ್ ಶೆಲ್ಲಲ್ಲಿ 1 ಎಲೆಕ್ಟ್ರಾನ್ ಇದೆ, ಇದನ್ನೇ ನಾನು ಪ್ರೀವಿಯಸ್ ಸ್ಲೈಡಲ್ಲೂ ಎಕ್ಸ್ಪ್ಲೇನ್ ಮಾಡಿದೆ. ಮೆಗ್ನೀಷಿಯಮ್ಗೆ ನೀವು ಡ್ರಾ ಮಾಡಿ ನೋಡಿ, ಔಟರ್ ಮೋಸ್ಟ್ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ ಇರುತ್ತೆ ಅಲ್ವಾ. ಅಲ್ಯೂಮಿನಿಯಂಗೆ ಔಟರ್ ಮೋಸ್ಟ್ ಶೆಲ್ಲಲ್ಲಿ 3 ಎಲೆಕ್ಟ್ರಾನ್ ಇರುತ್ತೆ. ಸೊ ಹೀಗಿದ್ದಾಗ ಸೋಡಿಯಂ ಏನು ಮಾಡುತ್ತೆ, ಈ 1 ಎಲೆಕ್ಟ್ರಾನ್ನ ಹೊರಗೆ ಕೊಟ್ಬಿಟ್ಟು ಏನು ಫಾರ್ಮ್ ಮಾಡ್ತಾ ಇದೆ, Na+ ಅಯಾನ್ ಫಾರ್ಮ್ ಮಾಡ್ತು. ಮೆಗ್ನೀಷಿಯಂ ಏನು ಮಾಡ್ತಾ ಇದೆ, 2 ಎಲೆಕ್ಟ್ರಾನ್ ಹೊರಗೆ ಕೊಟ್ಬಿಟ್ಟು ಏನು ಫಾರ್ಮ್ ಮಾಡುತ್ತೆ, Mg2+ ಫಾರ್ಮ್ ಮಾಡುತ್ತೆ. ಅಲ್ಯೂಮಿನಿಯಂ ಏನು ಮಾಡುತ್ತೆ, 3 ಎಲೆಕ್ಟ್ರಾನ್ ಹೊರಗೆ ಕೊಟ್ಬಿಟ್ಟು Al3+ ಫಾರ್ಮ್ ಮಾಡುತ್ತೆ. ಪೊಟ್ಯಾಷಿಯಂ ಕ್ಯಾಲ್ಶಿಯಂನ ನೋಡಿ, ಪೊಟ್ಯಾಷಿಯಂ ಮತ್ತೆ ಹೊರಗಡೆ ಒಂದೇ 1 ಎಲೆಕ್ಟ್ರಾನ್ ಇರೋದ್ರಿಂದ ಈ 1 ಎಲೆಕ್ಟ್ರಾನ್ ಕೊಟ್ಬಿಟ್ಟು K+ ಫಾರ್ಮ್ ಮಾಡುತ್ತೆ. ಕ್ಯಾಲ್ಶಿಯಮ್ಮು 2 ಎಲೆಕ್ಟ್ರಾನ್ ಹೊರಗೆ ಕೊಟ್ಬಿಟ್ಟು Ca2+ ಫಾರ್ಮ್ ಮಾಡುತ್ತೆ. ಸೊ ಹೀಗೆ ಮೆಟಲ್ಗಳು ಎಲೆಕ್ಟ್ರಾನ್ಸ್ನ ಹೊರಗೆ ಕೊಟ್ಬಿಟ್ಟು ಅಯಾನ್ಸ್ನ ಫಾರ್ಮ್ ಮಾಡ್ತಾ ಇದೆ. ಮೆಟಲ್ಗಳು ಹೇಗೆ ಎಲೆಕ್ಟ್ರಾನ್ನ ಹೊರಗೆ ಕೊಟ್ಬಿಟ್ಟು ಆಕ್ಟೆಟ್ ಕಾನ್ಫಿಗರೇಷನ್ ಮಾಡ್ಕೊಳ್ಳುತ್ತೆ ಅಂತ ನೋಡಿದ್ವಿ. ನಾನ್ ಮೆಟಲ್ಗಳು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಾನು ಅಬ್ಸರ್ವ್ ಮಾಡಿದ್ರೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ನೈಟ್ರೋಜನ್ 7 ಇದರಿಂದ 2, 5 ಇದೆ. ಆಕ್ಟೆಟ್ ಕಾನ್ಫಿಗರೇಷನ್ ಹೇಗಾಗುತ್ತೆ, 3 ಎಲೆಕ್ಟ್ರಾನ್ನ ಇಸ್ಕೊಳ್ಳುತ್ತೆ ಅಲ್ವಾ. ಸೊ 5 + 3 ಇಸ್ಕೊಂಡಾಗ ಮತ್ತೆ ಆಕ್ಟೆಟ್ ಕಾನ್ಫಿಗರೇಷನ್ ಆಗೋದ್ರಿಂದ ಏನಾಗುತ್ತೆ, N3-. ಯಾಕೆ, 3 ಎಲೆಕ್ಟ್ರಾನ್ನ ಇಸ್ಕೊಂತು. ಆಕ್ಸಿಜನ್ನು ಆರಿರೋದ್ರಿಂದ 2 ಎಲೆಕ್ಟ್ರಾನ್ನ ಇಸ್ಕೊಂಡ್ಬಿಟ್ಟು O2-. ಕರೆಕ್ಟಾ? 6 + 2 8, 2 ಎಲೆಕ್ಟ್ರಾನ್ನ ಅದು ಇಸ್ಕೊಬೇಕು. ಫ್ಲೂರಿನ್ 7 ಇರೋದ್ರಿಂದ ಬರೀ ಒಂದೇ 1 ಎಲೆಕ್ಟ್ರಾನ್ ಇಸ್ಕೊಬೇಕು, F- ಆಗುತ್ತೆ. 7 + 1 8. ಸಿಮಿಲರ್ಲಿ ಇದು ಫಾಸ್ಫರಸ್ ನೋಡಿದ್ರೆ 5 ಇದೆ ಹೊರಗಡೆ, ಏನಾಗತ್ತದು 3 ಎಲೆಕ್ಟ್ರಾನ್ ಇಸ್ಕೊಬೇಕಾಗಿರೋದ್ರಿಂದ P3- ಆಗುತ್ತೆ. ಓಕೆ. ಆ್ಯಂಡ್ ಸಲ್ಫರ್ ಮತ್ತು ಕ್ಲೋರಿನ್ ನೋಡಿದಾಗ, ಸಲ್ಫರ್ ಹ್ಯಾಸ್ 6 electrons in its outermost shell. ಸೊ 2 ಎಲೆಕ್ಟ್ರಾನ್ನ ಇಸ್ಕೊಂಡ್ಬಿಟ್ಟು S2- ಆಗುತ್ತೆ. ಕ್ಲೋರಿನ್ಗೆ ನಾನು ಆಗಲೇ ಹೇಳ್ಕೊಟ್ಟಿದ್ದೆ ಹೇಗೆ 1 ಎಲೆಕ್ಟ್ರಾನ್ ಇಸ್ಕೊಂಡ್ಬಿಟ್ಟು Cl- ಆಗುತ್ತೆ. ಸೊ ಮೆಟಲ್ಗಳು ಏನಾಗ್ತಾ ಇದೆ, ಎಲೆಕ್ಟ್ರಾನ್ನ ಹೊರಗೆ ಕೊಡ್ತಾ ಇದೆ ಅಲ್ವಾ, ಕೊಟ್ಬಿಟ್ಟು ಪಾಸಿಟಿವ್ ಅಯಾನ್ ಆಗ್ತಾ ಇದೆ. ನಾನ್ ಮೆಟಲ್ಸ್ ಇಲ್ಲೆಲ್ಲ ನಾನು ತೋರಿಸಿರೋದು ಎಲೆಕ್ಟ್ರಾನ್ನ ಇಸ್ಕೊಂಡ್ಬಿಟ್ಟು ಏನಾಗ್ತಾ ಇದೆ, ನೆಗೆಟಿವ್ ಅಯಾನ್ಗಳನ್ನ ಆಗ್ತಾ ಇದೆ. ಸೊ ಮೆಟಲ್ಸ್ ಆರ್ ಫಾರ್ಮಿಂಗ್ ಕ್ಯಾಟಯಾನ್ಸ್ and non-metals are forming anions. So ಇದು ವೆರಿ ವೆರಿ ಇಂಪಾರ್ಟೆಂಟ್. ಏನು, ಆಕ್ಟೆಟ್ ಕಾನ್ಫಿಗರೇಷನ್ ಇಸ್ ಸ್ಟೇಬಲ್ ಫಸ್ಟ್ಲಿ. ಹೇಗೆ ಈ ಮೆಟಲ್ಸ್, ಹೇಗೆ ಈ ನಾನ್ ಮೆಟಲ್ಸ್ ಎಲೆಕ್ಟ್ರಾನ್ನ ಹೇಗೆ ಕೊಡ್ತಾ ಇದೆಯೋ ಅಥವಾ ಇಸ್ಕೊಳ್ತಾ ಇದೆಯೋ, ಕೊಡೋದನ್ನ ಇಸ್ಕೊಂಡ್ಬಿಟ್ಟು ಮಾಡಿಬಿಟ್ಟು ಹೇಗೆ ಅಯಾನ್ ಫಾರ್ಮೇಷನ್ ಆಗ್ತಾ ಇದೆ, ಇದು ವೆರಿ ಇಂಪಾರ್ಟೆಂಟು, ನಿಮಗೆ ಗೊತ್ತಿರಬೇಕು. ಸೊ ನಾವು ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ನೋಡಿದಾಗ ಏನು ಕಲ್ತ್ವಿ, ಮೆಟಲ್ ಕ್ಯಾಟಯಾನ್. ಕ್ಯಾಟಯಾನ್ ಅಂದರೆ ಏನು, ಪ್ಲಸ್ ಅಲ್ವಾ, ಪಾಸಿಟಿವ್ ಅಯಾನ್. ಮೆಟಲ್ ಕ್ಯಾಟಯಾನ್ ಫಾರ್ಮ್ ಆಗಿಬಿಟ್ಟು ಏನು ಕೊಡ್ತಾ ಇದೆ, ಎಲೆಕ್ಟ್ರಾನ್ನ ಹೊರಗೆ ಕೊಡ್ತಾ ಇದೆ. ನಾನ್ ಮೆಟಲ್ಲು ಎಲ್ಲಿಂದನೋ ಎಲೆಕ್ಟ್ರಾನ್ಗಳನ್ನ ಇಸ್ಕೊಂಡ್ಬಿಟ್ಟು ಏನಾಗ್ತಾ ಇದೆ, ನಾನ್ ಮೆಟಲ್ ಆನಯಾನ್ ಆಗ್ತಾ ಇದೆ. ಆನಯಾನ್ ಅಂದರೆ ಏನು, ನೆಗೆಟಿವ್ ಅಯಾನ್. ಓಕೆ. ಈ ಗಿವ್ ಆ್ಯಂಡ್ ಟೇಕ್ ರಿಲೇಷನ್ಶಿಪ್ ಇದೆಯಲ್ಲ, ಬ್ಯೂಟಿಫುಲ್ ಅಂಡರ್ಸ್ಟ್ಯಾಂಡಿಂಗು ಈ ಮೆಟಲ್ಸು ನಾನ್ ಮೆಟಲ್ಸು. ಒಳ್ಳೆ ಇದು ಮೆಟಲ್ಗಳು ದೋಸೆ ತರ್ತಾ ಇದೆ, ನಾನ್ ಮೆಟಲ್ಗಳು ಚಟ್ನಿ ತರ್ತಾ ಇದೆ ಅನ್ನೋ ಥರ ಇದೊಂದು ಬ್ಯೂಟಿಫುಲ್ ರಿಲೇಷನ್ಶಿಪ್ ಆಗ್ಬಿಟ್ಟು ಈ ಗಿವ್ ಆ್ಯಂಡ್ ಟೇಕ್ ರಿಲೇಷನ್ಶಿಪ್ ಆಗೋದನ್ನು ನಾವು ಅಯಾನಿಕ್ ಬಾಂಡಿಂಗ್ ಅಂತ ಕರಿತೀವಿ. ಸೊ ನೋಡಿ, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಹ್ಯಾವ್ ಎ ಗಿವ್ ಆ್ಯಂಡ್ ಟೇಕ್ ರಿಲೇಷನ್ಶಿಪ್. ಏನು ಗಿವ್ ಆ್ಯಂಡ್ ಟೇಕು, ದೋಸೆ ಚಟ್ನಿ ಅಲ್ಲ, ಎಲೆಕ್ಟ್ರಾನ್ಗಳನ್ನ
ಮೆಟಲ್ಗಳು ಕೊಡ್ತಾ ಇದೆ, ನಾನ್ ಮೆಟಲ್ಗಳು ಇಸ್ಕೊತಾ ಇದೆ. ಈ ಥರ ಕೊಡೋದು ಇಸ್ಕೊಳ್ಳೋದು ಆಗ್ಬಿಟ್ಟು ಏನಾಗ್ತಾ ಇದೆ, ಒಂದು ಅಯಾನಿಕ್ ಬಾಂಡ್ ಅನ್ನೋದು ಫಾರ್ಮ್ ಆಗ್ತಾ ಇದೆ. ಸೊ ದಿಸ್ ಈಸ್ ಹೌ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ರಿಯಾಕ್ಟ್. ಸೊ ಹೇಗೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ರಿಯಾಕ್ಟ್? ದೇ ರಿಯಾಕ್ಟ್ by forming ionic bonds. The definition ಏನು? The compounds formed by the transfer of electrons from a metal to a non-metal are known as ionic compounds or electrovalent compounds. Electrovalent compounds ಏನಕ್ಕೆ ಹೇಳ್ತೀವಿ? Because ionic compounds are held together by an electrostatic force of attraction. ಅಲ್ವಾ? ಮೆಟಲ್ ಅಯಾನ್ಸ್ ಪಾಸಿಟಿವ್ ಆಗಿದೆ, ನಾನ್ ಮೆಟಲ್ಸ್ ಅಯಾನ್ಸ್ ನೆಗೆಟಿವ್ ಆಗಿದೆ. ಪಾಸಿಟಿವ್ ನೆಗೆಟಿವ್ ಅಟ್ರಾಕ್ಟ್ ಈಚ್ ಅದರ್ ಅಲ್ವಾ? ಈ ಫೋರ್ಸ್ ಆಫ್ ಅಟ್ರಾಕ್ಷನ್ ನಾನು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀನಿ. ಸೊ ಇನ್ ದ ಎಂಡ್ ಮತ್ತೆ ಹೌ ಡು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ರಿಯಾಕ್ಟ್? ಥ್ರೂ ಅಯಾನಿಕ್ ಬಾಂಡಿಂಗ್. ಈ ಮೆಟಲ್ಸ್ ನಾನ್ ಮೆಟಲ್ಸ್ ರಿಯಾಕ್ಟ್ ಆಗೋ ಕಾಂಪೌಂಡ್ಗಳನ್ನ ನಾನು ಹೇಗೆ ಕರಿತೀನಿ? ಅಯಾನಿಕ್ ಕಾಂಪೌಂಡ್ಸ್ ಅಂತ ಕರಿತೀನಿ. ವಾಟ್ ಆರ್ ಅಯಾನಿಕ್ ಕಾಂಪೌಂಡ್ಸ್? ಹೆಲ್ಡ್ ಟುಗೆದರ್ ಬೈ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಸೊ ದಿಸ್ ಈಸ್ ಅಯಾನಿಕ್ ಬಾಂಡಿಂಗ್. ನಾನು ಅಯಾನಿಕ್ ಬಾಂಡ್ ಅಂದರೆ ಏನಂತ ಹೇಳಿದ್ದೆ? ದ ಬಾಂಡ್ ಫಾರ್ಮ್ ಬಿಟ್ವೀನ್ ಅ ಮೆಟಲ್ ಕ್ಯಾಟಯಾನ್ ಆ್ಯಂಡ್ ಅ ನಾನ್ ಮೆಟಲ್ ಆನಯಾನ್. ಅದು ಕ್ಲಿಯರ್ ಆಗಿದೆಯಲ್ವಾ? ಸೊ ಮೆಟಲ್ ಪಾಸಿಟಿವ್ ಅಯಾನು ಜೊತೆಗೆ ನಾನ್ ಮೆಟಲ್ ನೆಗೆಟಿವ್ ಅಯಾನು ಎರಡು ಅಟ್ರಾಕ್ಟ್ ಆಗಿ ಫಾರ್ಮ್ ಆಗೋ ಬಾಂಡ್ನ ನಾನು ಫಾರ್ಮ್ಸ್ ಇನ್ ಅಯಾನಿಕ್ ಕಾಂಪೌಂಡ್ ಅಂತ ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದೆ. ಒನ್ ಅಯಾನಿಕ್ ಕಾಂಪೌಂಡ್ ಏನು? NaCl. ನಾವು ಎನ್ಎದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು, ಕ್ಲೋರಿನ್ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು ತುಂಬ ಸಲ ನೋಡಿದ್ದೀವಿ ಅಲ್ವಾ? ಸೊ ಈ NaCl ಈ ಅಯಾನಿಕ್ ಕಾಂಪೌಂಡ್ ಹೇಗೆ ಫಾರ್ಮ್ ಆಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದೇ ಫಸ್ಟು ನಾನು ಈ ಸೋಡಿಯಂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು ಠಕ್ಕಾಗಿ ಹೇಳಬೇಕು, 281. ಯಾಕೆ? ಇದು ಅಟಾಮಿಕ್ ನಂಬರು 11. ಏನಾಗ್ತಾ ಇದೆ ಅಂದರೆ ಸೋಡಿಯಮ್ಮು ಒಂದು ಎಲೆಕ್ಟ್ರಾನ್ನ ಹೊರಗೆ ಕೊಟ್ಬಿಟ್ಟು Na+ ಕ್ಯಾಟಯಾನ್ನ ಫಾರ್ಮ್ ಮಾಡ್ತಾ ಇದೆ. ಸೊ Na+ ಫಾರ್ಮ್ ಮಾಡ್ತು. ಕ್ಲೋರಿನ್ ಇದು ಅಟಾಮಿಕ್ ನಂಬರ್ ಏನು? 17. ಸೊ ಹಾಗಾಗಿ ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು? 2,8,7. ಸೊ ಇದೇನು ಮಾಡ್ತಾ ಇದೆ? ಕ್ಲೋರಿನು ಒಂದು ಎಲೆಕ್ಟ್ರಾನ್ನ ಇಸ್ಕೊಂಡ್ಬಿಟ್ಟು Cl- ಫಾರ್ಮ್ ಮಾಡ್ತಾ ಇದೆ. ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಹೇಗೆ ಸೋಡಿಯಂ ಕ್ಯಾಟಯಾನು, ಹೇಗೆ ಕ್ಲೋರಿನ್ ಆನಯಾನ್ ಫಾರ್ಮ್ ಆಗ್ತಾ ಇದೆ, ಹೇಗೆ ಏನಕ್ಕೆ ಆಕ್ಟೇಟ್ ಕಂಪ್ಲೀಟ್ ಆಗಬೇಕು ಅಂತ. ಸೊ ಇದು ನಮಗೆ ಗೊತ್ತಿದ್ರೆ ಇವಾಗ ನಾವು ಈ NaCl ಫಾರ್ಮೇಷನ್ನ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಮುಖಾಂತರ ಕಲಿಯೋಣ. ಈ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಂದರೆ ಏನನ್ನ ಹೇಳ್ಕೊಡ್ತೀನಿ ನೋಡಿ. ಸೊ ಎಲಿಮೆಂಟ್ ಹೆಸರನ್ನ ಬರೀರಿ. ಎಲಿಮೆಂಟ್ ಹೆಸರನ್ನ ಬರೆದ್ಬಿಟ್ಟು ಅದು ಸುತ್ತಮುತ್ತ ಅದ್ರದ್ದು ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಡಾಟ್ ಮುಖಾಂತರ ಅಥವಾ ಕ್ರಾಸ್ ಮುಖಾಂತರ ತೋರಿಸಿ. ಸೊ ಈ ಸೋಡಿಯಂದು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು? ಒಂದೇ ಒಂದು. ಸೊ ಈ ಒಂದೇ ಒಂದನ್ನ ನಾನಿಲ್ಲಿ ಡಾಟ್ ಆಗಿ ಬರಿತೀನಿ. ಕ್ಲೋರಿನ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಏನು? ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ? 7. ಕರೆಕ್ಟಾ? ಸೊ ಈ 7 ಎಲೆಕ್ಟ್ರಾನ್ಸ್ನ ತೋರಿಸಿ. ನಾನು ಕ್ಲೋರಿನ್ದಕ್ಕೆ ಕ್ರಾಸ್ನ ತೋರಿಸ್ತಾ ಇದ್ದೀನಿ. ಓಕೆ, ಸೋಡಿಯಂದ ಎಲೆಕ್ಟ್ರಾನು ಡಾಟ್ ಆಗಿದೆ, ಕ್ಲೋರಿನ್ ಎಲೆಕ್ಟ್ರಾನ್ಗಳು ಕ್ರಾಸ್ ಆಗಿ ಇದೆ. ಸೊ 7 ಎಲೆಕ್ಟ್ರಾನ್ಸ್ ಇದೆ. ಈಗೇನಾಗುತ್ತೆ, ಈ ಸೋಡಿಯಮ್ಮು ಅಯಾನಿಕ್ ಬಾಂಡ್ ಗಿವ್ ಆ್ಯಂಡ್ ಟೇಕ್ ರಿಲೇಷನ್ಶಿಪ್ ಬಿಟ್ವೀನ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಂದಿದೆಯಲ್ವಾ? ಸೊ ಅದೇ ಸೋಡಿಯಮ್ ಈಸ್ ಗಿವಿಂಗ್, ದಾನ ಮಾಡ್ತಾ ಇದೆ ಇದಕ್ಕೆ. ಸೊ ಇವೆರಡು ದಾನ ಮಾಡಿದಾಗ ಏನು ಫಾರ್ಮ್ ಆಗುತ್ತೆ? NaCl ಅಯಾನಿಕ್ ಕಾಂಪೌಂಡ್ ಫಾರ್ಮ್ ಆಗುತ್ತೆ. ಹೇಗೆ? ಎಲೆಕ್ಟ್ರಾನ್ ಕೊಟ್ಟಾಗ ಸೋಡಿಯಂ ಏನಾಯಿತು? Na+ ಆಯಿತು. Cl- ಹೇಗಾಯಿತು? ಸೋಡಿಯಂ ಹತ್ರ ಇದ್ದಿದ್ದ ಎಲೆಕ್ಟ್ರಾನ್ನ ಇಸ್ಕೊಂಡ್ಬಿಟ್ಟು Cl ಒಂದೇ ಒಂದು ಎಲೆಕ್ಟ್ರಾನ್ ಸೋಡಿಯಂನಿಂದ ಇಸ್ಕೊಂಡಿದೆಯಲ್ವಾ? ಹೀಗೆ ಇಸ್ಕೊಂಡ್ಬಿಟ್ಟು Cl- ಆಯಿತು. ಸೊ ನೋಡಿ, Na+ ಏನು? Na+ Cl-. ಸೊ ದಿಸ್ ಇಸ್ ದ ಅಯಾನಿಕ್ ಕಾಂಪೌಂಡ್ NaCl. ಯಾವ ಬಾಂಡು? ಅಯಾನಿಕ್ ಬಾಂಡ್. ನೆಕ್ಸ್ಟ್ ಎಕ್ಸಾಂಪಲ್ ಯಾವ್ದು ನೋಡೋಣ? MgCl2 ಎಕ್ಸಾಂಪಲ್ ನೋಡೋಣ. ಇದು ಹೇಗೆ ಅಯಾನಿಕ್ ಬಾಂಡ್ ಫಾರ್ಮ್ ಆಗುತ್ತೆ, ಹೇಗೆ ಅಯಾನಿಕ್ ಕಾಂಪೌಂಡ್ ಆಗುತ್ತೆ, ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಫಸ್ಟ್ ಏನು ಗೊತ್ತಿರಬೇಕು? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಗಳು ಗೊತ್ತಿರಬೇಕು. ಸೊ ಮೆಗ್ನೀಷಿಯಂ ಅಟಾಮಿಕ್ ನಂಬರ್ ಏನು? 12. ಸೊ ಅದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗಿರುತ್ತೆ? ಫಸ್ಟ್ರಲ್ಲಿ 2, ಸೆಕೆಂಡ್ರಲ್ಲಿ 8, ಲಾಸ್ಟ್ ಒನ್ನಲ್ಲಿ ಮತ್ತೆ 2. ಸೊ 2 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ.
ಸೊ ಈ ಮೆಗ್ನೀಷಿಯಮ್ ಏನು ಮಾಡ್ತಾನೆ ಇವನು, ಮೆಗ್ನೀಷಿಯಮ್ಮು 2 ಎಲೆಕ್ಟ್ರಾನ್ನ ದಾನ ಮಾಡಿಬಿಟ್ಟು Mg2+ನ ಫಾರ್ಮ್ ಮಾಡ್ತಾ ಇದೆ. ಓಕೆ, ಸೊ ಹೇಗೆ ಮೆಗ್ನೀಷಿಯಮ್ ಯಾವ ಅಯಾನ್ ಫಾರ್ಮ್ ಮಾಡ್ತಾ ಇದೆ, Mg2+. ಕ್ಲೋರಿನ್ ಆನ್ ದಿ ಅದರ್ ಹ್ಯಾಂಡ್, ಕ್ಲೋರಿನ್ ಅಟಾಮಿಕ್ ನಂಬರ್ ನಮಗೆ ಗೊತ್ತೇ ಇದೆ 17, ಅದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2,8,7, ಇದು ನಮಗೆ ಗೊತ್ತೇ ಇದೆ. ಮೆಗ್ನೀಷಿಯಮ್ 2 ಎಲೆಕ್ಟ್ರಾನ್ ಕೊಡ್ತಾ ಇದೆ ಅಂದ್ಬಿಟ್ಟು ಕ್ಲೋರಿನ್ 2 ಎಲೆಕ್ಟ್ರಾನ್ ಇಸ್ಕೊಳಕ್ಕಾಗಲ್ಲ. ಓಕೆ, ಎಷ್ಟು ಎಲೆಕ್ಟ್ರಾನ್ ಕೊಡ್ಬೋದು, ಎಷ್ಟು ಎಲೆಕ್ಟ್ರಾನ್ ಇಸ್ಕೊಳ್ಬೋದು, ಡಿಪೆಂಡ್ಸ್ ಆನ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಓಕೆ, 1 ಕ್ಲೋರಿನಿಗೆ ಇಸ್ಕೊಳಕ್ಕಾಗೋದು ಒಂದೇ 1 ಎಲೆಕ್ಟ್ರಾನ್ ಮಾತ್ರ. ಇದು ನೀವು ವೆರಿ ಇಂಪಾರ್ಟೆಂಟ್. ಮೆಗ್ನೀಷಿಯಮ್ 2 ಕೊಡ್ತಾ ಇದೆ ಅಂತ ನೀವು 2 ಎಲೆಕ್ಟ್ರಾನ್ಸ್ಗಳನ್ನ ನೀವು ಆ್ಯಡ್ ಮಾಡಿಬಿಡೋಕ್ಕಾಗಲ್ಲ. ಸೊ ಕ್ಲೋರಿನ್ ಏನು ಮಾಡ್ತಾ ಇದೆ, ಕ್ಲೋರಿನ್ ಒಂದು ಎಲೆಕ್ಟ್ರಾನ್ನ ಇಸ್ಕೊಂಡ್ಬಿಟ್ಟು Cl- ಫುಲ್ ಆಗ್ತಾ ಇದೆ. ಸೊ ದಿಸ್ ಈಸ್ ಹೌ ಕ್ಲೋರಿನ್ ಅದ್ರ ರಿಕ್ವೈರ್ಮೆಂಟ್ಸ್ ಫುಲ್ಫಿಲ್ ಮಾಡ್ಕೊತಾ ಇದೆ, ಮೆಗ್ನೀಷಿಯಮ್ಮು ಅದ್ರ ರಿಕ್ವೈರ್ಮೆಂಟ್ಸ್ನ ಫುಲ್ಫಿಲ್ ಮಾಡ್ಕೊತಾ ಇದೆ. ಈಗ ಪ್ರಶ್ನೆ, ಮೆಗ್ನೀಷಿಯಮ್ 2 ಎಲೆಕ್ಟ್ರಾನ್ ಹೊರಗೆ ಕೊಡ್ತಾ ಇದೆ, ಕ್ಲೋರಿನು ಬರೀ 1 ಎಲೆಕ್ಟ್ರಾನ್ ಇಸ್ಕೊತಾ ಇದೆ, ಏನಾಗಬೇಕು? ಸೊ ಮೆಗ್ನೀಷಿಯಮ್ ಸ್ಮಾರ್ಟ್ ಫೆಲೋ ಏನು ಮಾಡ್ತಾನೆ, ಒಂದು ಎಲೆಕ್ಟ್ರಾನ್ನ ಬೇರೆ ಬೇರೆ ಕ್ಲೋರಿನ್ ಆಟಮ್ಗೆ ಕೊಡುತ್ತೆ. ಸೊ 2 ಸೆಪರೇಟ್ ಕ್ಲೋರಿನ್ ಆಟಮ್ಸ್ಗೆ ಕೊಡ್ತಾ ಇದೆ. ಸೊ ನೋಡಿ, ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರೆಯೋಣ. ಮೆಗ್ನೀಷಿಯಮ್ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ, 2, ಕರೆಕ್ಟಾ? ಸೊ 2 ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನ ನಾನು ಹೀಗೆ ತೋರಿಸ್ತೀನಿ. ನಾನು ಇದನ್ನು ಡಾಟನ್ನು ಎಲ್ಲಿ ಬರೆಯೋದು ಮುಖ್ಯ ಇಲ್ಲ, ಜಸ್ಟ್ ಎಲಿಮೆಂಟ್ ಹೆಸರು ಬರೆದ್ಬಿಟ್ಟು ಅದ್ರ ಪಕ್ಕ ಅದ್ರ ಎಲೆಕ್ಟ್ರಾನ್ಸ್ನ ತೋರಿಸ್ಬೇಕು. ಓಕೆ, ಕ್ಲೋರಿನ್ 2 ಕ್ಲೋರಿನ್ ಆಟಮಿಗೆ ಡೊನೇಟ್ ಮಾಡ್ತಾ ಇರೋದ್ರಿಂದ ಅದ್ರದ್ದು ಎಲೆಕ್ಟ್ರಾನ್ಗಳನ್ನ ನಾನು ಕ್ರಾಸ್ ಮುಖಾಂತರ ತೋರಿಸ್ತೀನಿ. 1 2 3 4 5 6 7. ಓಕೆ, ಇನ್ನೊಂದು ಕ್ಲೋರಿನ್ ಆಟಮ್ನ ಇಲ್ಲಿ ಬರಿತೀನಿ. ಸೊ ಮೆಗ್ನೀಷಿಯಮ್ ಏನು ಮಾಡ್ತಾ ಇದೆ, 1 ಎಲೆಕ್ಟ್ರಾನ್ನ ಈ ಕ್ಲೋರಿನ್ ಆಟಮಿಗೆ ದಾನ ಮಾಡ್ತಾ ಇದ್ದಾನೆ, ಇನ್ನೊಂದು ಎಲೆಕ್ಟ್ರಾನ್ನ ಈ ಕ್ಲೋರಿನ್ ಆಟಮ್ಗೆ ಡೊನೇಟ್ ಮಾಡ್ತಾ ಇದೆ. ಇದೇ ತಾನೇ ಗಿವ್ ಆ್ಯಂಡ್ ಟೇಕ್ ರಿಲೇಷನ್ಶಿಪ್ಪು. ಹೀಗಾದಾಗ ನಮಗೆ ನಮ್ಮ ಅಯಾನಿಕ್ ಕಾಂಪೌಂಡ್ ಸಿಗುತ್ತೆ. ಯಾವ ಅಯಾನಿಕ್ ಕಾಂಪೌಂಡು, Mg2+ ತಾನೆ, ಯಾಕೆ 2 ಎಲೆಕ್ಟ್ರಾನ್ ಹೊರಗೆ ಕೊಟ್ಟಿರೋದ್ರಿಂದ. ಸೊ ನಾನು ಇದು ಮೆಟಲ್ಗೆ ನಾನು ರೌಂಡ್ ಬ್ರ್ಯಾಕೆಟ್ ಬರಿತೀನಿ. ಓಕೆ, ಮತ್ತು ಈ ಕ್ಲೋರಿನ್ಗೆ ಸ್ಕ್ವೇರ್ ಬ್ರ್ಯಾಕೆಟ್ ತೋರಿಸ್ಬಿಟ್ಟು ಒಂದು ಎಲೆಕ್ಟ್ರಾನ್ ಎಲ್ಲಿಂದ ಬಂದಿದೆ, ಮೆಗ್ನೀಷಿಯಮ್ ಇಂದ ಬಂದಿರೋದನ್ನ ಡಾಟ್ ಆಗಿ ತೋರಿಸ್ತೀನಿ. ಸೈನ್ ಏನು, Cl- ಬಟ್ 2 ಕ್ಲೋರಿನ್ ಆಟಮ್ ಇರೋದ್ರಿಂದ ನಾನು ಏನು ಬರಿಬೇಕು, 2 ಅಂತ ಬರಿಬೇಕು. ಸೊ ಹಾಗೆ ನಮಗೆ Mg2+ Cl- ಟೇಕನ್ ಟ್ವೈಸ್ ಬಂತು. ಸೊ ದಿಸ್ ಈಸ್ MgCl2. ಇದು ಫಾರ್ಮೇಷನ್ ಆಫ್ MgCl2. ಇವಾಗ ನಾನು NaClಗೆ ತೋರಿಸ್ದೆ, MgCl2ಗೆ ತೋರಿಸ್ದೆ. ನಿಮಗೆ ಹೋಮ್ವರ್ಕು, ಇದಕ್ಕೆ ಟ್ರೈ ಮಾಡಿ. ನೀವು ಈ ಥರ ಎಕ್ಸ್ಪ್ಲನೇಷನ್ನ AlCl3ಗೆ ಟ್ರೈ ಮಾಡಿ. ಹೇಗಾಗತ್ತೆ, ಪಾಸ್ ಮಾಡಿ ಟ್ರೈ ಮಾಡಿ. ನೀವು ಹೇಗಾಗತ್ತೆ ಅಂದರೆ, ಅಲ್ಯೂಮಿನಿಯಮ್ಮು ಅದ್ರ ಕಾನ್ಫಿಗರೇಷನ್ ಅಲ್ಯೂಮಿನಿಯಮ್ದು 2,8,3 ಅಟಾಮಿಕ್ ನಂಬರ್ 13 ತಾನೆ. ಸೊ ಅಲ್ಯೂಮಿನಿಯಂ ಏನು ಮಾಡುತ್ತೆ, ಒಂದು ಎಲೆಕ್ಟ್ರಾನ್ನ 3 ಸೆಪರೇಟ್ ಕ್ಲೋರಿನ್ ಆಟಮ್ಗೆ ಒಂದು ದಾನ ಮಾಡುತ್ತೆ. ಸೊ ಹಾಗಾಗಿ ನಮಗೆ Al3+ Cl- 3 ಟೈಮ್ಸ್ ನಮಗೆ ಸಿಗತ್ತೆ. ಸೊ ದಿಸ್ ಇಸ್ ದ ಫಾರ್ಮೇಷನ್ ಆಫ್ AlCl3. ಸೊ ಇದೆಲ್ಲ ನಾವು ನೋಡಿದ್ರೆ ನಮಗೆ ಫಾರ್ಮೇಷನ್ ಆಫ್ ಅಯಾನಿಕ್ ಬಾಂಡ್, ಫಾರ್ಮೇಷನ್ ಆಫ್ ಅಯಾನಿಕ್ ಕಾಂಪೌಂಡ್ ಅರ್ಥ ಆಯಿತು. ನಮಗೆ ಅಯಾನಿಕ್ ಬಾಂಡು ಮತ್ತು ಅಯಾನಿಕ್ ಕಾಂಪೌಂಡ್ ಬಗ್ಗೆ ಕಲ್ತ ಮೇಲೆ ನೆಕ್ಸ್ಟ್ ಏನು, ಈ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್ ಏನು ಅನ್ನೋದನ್ನ ನೋಡೋಣ. ಫಸ್ಟ್ ಒನ್ ಏನು, ಫಿಸಿಕಲ್ ನೇಚರ್. ಈ ಅಯಾನಿಕ್ ಕಾಂಪೌಂಡ್ಸು ದೇ ಆರ್ ಹಾರ್ಡ್ ಸಾಲಿಡ್ಸ್, ಗಟ್ಟಿಯಾಗಿರೋ ಸಾಲಿಡ್ಗಳು. ಓಕೆ, ಗಟ್ಟಿಯಾಗಿದ್ರೂ ಏನಾಗುತ್ತೆ, ದೇ ಬ್ರಿಟಲ್ ಆ್ಯಂಡ್ ಬ್ರೇಕ್ ಈಸಿಲಿ. ಬೆಸ್ಟ್ ಎಕ್ಸಾಂಪಲ್ ನಮಗೆ ಸಿಗೋ ಸಾಲ್ಟು ಕಲ್ಲುಪ್ಪು. ಓಕೆ, ಅದು ಒಂದು ಹಾರ್ಡ್ ಸಾಲಿಡ್ ಆಗಿದ್ರು ನಾನು ಅದನ್ನು ಚೂರು ಫೋರ್ಸ್ ಹಾಕಿದ್ರು ಬೇಗ ಬ್ರಿಟಲ್ ಆಗಿ ಪುಡಿ ಆಗಿಬಿಡುತ್ತೆ. ಮೆಜಾರಿಟಿ ಆಫ್ ದ ಅಯಾನಿಕ್ ಕಾಂಪೌಂಡ್ಸು ಸಾಲ್ಟ್ಸ್ ಆಗಿರೋದ್ರಿಂದ, ಏನೇ ಸಾಲ್ಟ್ ನೋಡಿ ನಿಮ್ಮ ಲ್ಯಾಬಲ್ಲಿ ಹೋಗಿ ನೋಡಿ, FeSO4, NaCl, AlCl3, ಈ ಎಲ್ಲ ಸಾಲ್ಟ್ಗಳು ಪುಡಿ ಆಗಿರುತ್ತಲ್ವ, ಅದನ್ನೇ ನಾನಿಲ್ಲಿ ಬ್ರಿಟಲ್ ಆ್ಯಂಡ್ ಬ್ರೇಕ್ ಈಸಿಲಿ ಅಂತ ತೋರಿಸಿದ್ದೀನಿ.
ನೆಕ್ಸ್ಟ್ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್. ಈ ಅಯಾನಿಕ್ ಕಾಂಪೌಂಡ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ಸ್ ಆ್ಯಂಡ್ ಹೈ ಬಾಯ್ಲಿಂಗ್ ಪಾಯಿಂಟ್ಸ್. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ನೋಡಿ ಇಲ್ಲಿ ಅದ್ರದ್ದು ಮೆಲ್ಟಿಂಗ್ ಪಾಯಿಂಟ್ನ ಕೆಲ್ವಿನಲ್ಲಿ ಇಲ್ಲಿ ತೋರಿಸಿದ್ದೀನಿ. ಓಕೆ, ಸೊ ನೀವು ಪಾಸ್ ಮಾಡಿಬಿಟ್ಟು ಈ ಟೇಬಲನ್ನು ಅಬ್ಸರ್ವ್ ಮಾಡಿದ್ರೆ NaCl ಮೆಲ್ಟಿಂಗ್ ಪಾಯಿಂಟ್ ಎಷ್ಟು 1074 ಕೆಲ್ವಿನ್. ಓಕೆ, ಬಾಯ್ಲಿಂಗ್ ಪಾಯಿಂಟ್ ಎಷ್ಟು 1686 ಕೆಲ್ವಿನ್. ಸಿಕ್ಕಾಪಟ್ಟೆ ಹೈ ಬಾಯ್ಲಿಂಗ್ ಪಾಯಿಂಟು, ಸಿಕ್ಕಾಪಟ್ಟೆ ಹೈ ಮೆಲ್ಟಿಂಗ್ ಪಾಯಿಂಟ್. ಓಕೆ, ಸೊ ಇದು ಸೆಕೆಂಡ್ ಪ್ರಾಪರ್ಟಿ ಆಫ್ ಅಯಾನಿಕ್ ಕಾಂಪೌಂಡ್ಸ್. ಈಗ ನಿಮಗೆ ಬರೋ ಪ್ರಶ್ನೆ, ಏನಕ್ಕಣ್ಣ ವೈ ಡು ಅಯಾನಿಕ್ ಕಾಂಪೌಂಡ್ಸ್ ಏನಕ್ಕೆ ಹಾರ್ಡು, ಏನಕ್ಕೆ ವೈ ಡು ದೇ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್, ಹೈ ಬಾಯ್ಲಿಂಗ್ ಪಾಯಿಂಟ್? ನಾನು ಏನು ಹೇಳಿದ್ದೆ ಅಯಾನಿಕ್ ಬಾಂಡ್ ಬಗ್ಗೆ? ಇಟ್ ಈಸ್ ದ ಬಾಂಡ್ ಬಿಟ್ವೀನ್ ಅ ಮೆಟಲ್ ಕ್ಯಾಟಿಯಾನ್ ಆ್ಯಂಡ್ ಅ ನಾನ್ ಮೆಟಲ್ ಆನಯಾನ್. ಪ್ಲಸ್ ಮೈನಸ್, ಪಾಸಿಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್ ಅಟ್ರಾಕ್ಟ್ ಆಗ್ತಾ ಇರೋ ಫೋರ್ಸ್ ತುಂಬ ಸ್ಟ್ರಾಂಗ್ ಆಗಿರುತ್ತಲ್ವಾ? ಈ ಸ್ಟ್ರಾಂಗ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದ್ರಿಂದ ನಾನು ಅದನ್ನು ಮೆಲ್ಟ್ ಮಾಡಬೇಕು ಅಥವಾ ಬಾಯ್ಲ್ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಹೀಟ್ ಎನರ್ಜಿ, ತುಂಬ ಎನರ್ಜಿ ಕೊಡಬೇಕು. ಯಾಕೆ? ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಸ್ ವೆರಿ ಸ್ಟ್ರಾಂಗ್. ಬನ್ನಿ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್ನ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಒನ್ ಯಾವುದು? ಸಾಲ್ಯುಬಿಲಿಟಿ. ಸಾಲ್ಯುಬಿಲಿಟಿ ಅಂದರೆ ಏನು? ನಾನು ಯಾವುದೋ ಒಂದು ಸಾಲ್ವೆಂಟಲ್ಲಿ ಹಾಕಿದಾಗ ಅದು ಕರಗತ್ತಾ ಇಲ್ವಾ ಅನ್ನೋದು. ಓಕೆ, ಅಯಾನಿಕ್ ಕಾಂಪೌಂಡ್ಸ್ ಆರ್ ಸಾಲ್ಯುಬಲ್ ಇನ್ ವಾಟರ್. ಇದನ್ನೇ ನಾನು ಆಸಿಡ್ಸ್, ಬೇಸಿಸ್ ಆ್ಯಂಡ್ ಸಾಲ್ಟ್ಸಲ್ಲಿ ಅಯೋನೈಸಬಲ್ ಅಂತ ಹೇಳಿದ್ದೆ, ಜ್ಞಾಪಕ ಇದೆಯಾ? ಈ ಅಯಾನಿಕ್ ಕಾಂಪೌಂಡ್ಗಳು ನೀರಲ್ಲಿ ಅಯಾನ್ನ ಬಿಟ್ಕೊಳ್ಳೋದ್ರಿಂದ ದೇ ಆರ್ ಸಾಲ್ಯುಬಲ್ ಇನ್ ವಾಟರ್. ಬೇರೆ ಸಾಲ್ವೆಂಟ್ಸು, ಈ ಕೆರೋಸಿನು, ಪೆಟ್ರೋಲು, ಓಕೆ, ಆಲ್ಕೋಹಾಲು, ಇವೆಲ್ಲ ನಾವು ಆರ್ಗ್ಯಾನಿಕ್ ಸಾಲ್ವೆಂಟ್ ಅಥವಾ ನಾನ್ ಅಯಾನಿಕ್ ಸಾಲ್ವೆಂಟ್ ಅಂತ ಕರಿತೀವಿ. ಅದರಲ್ಲಿ ಅಯಾನಿಕ್ ಕಾಂಪೌಂಡ್ಗಳು ಅಯಾನ್ಸ್ನ ಬಿಟ್ಕೊಡಲ್ಲ, ಹಾಗಾಗಿ ದೇ ಡು ನಾಟ್ ಡಿಸಾಲ್ವ್. ಹಾಗಾಗಿ ದೇ ಆರ್ ಇನ್ಸಾಲ್ಯುಬಲ್ ಇನ್ ಸಾಲ್ವೆಂಟ್ಸ್ ಸಚ್ ಆಸ್ ಕೆರೋಸಿನ್, ಪೆಟ್ರೋಲ್. ಬಟ್ ಇಂಪಾರ್ಟೆಂಟ್ ಏನು? ದೇ ಆರ್ ಸಾಲ್ಯುಬಲ್ ಇನ್ ವಾಟರ್. ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ. ದೇ ಡೋಂಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ಸಾಲಿಡ್ ಸ್ಟೇಟ್. ಬರೀ ಸಾಲಿಡ್ ಸ್ಟೇಟಲ್ಲಿದ್ದರೆ ಅದು ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಲ್ಲ. ಯಾಕೆ? ಎಲೆಕ್ಟ್ರಿಸಿಟಿ ಕಂಡಕ್ಷನ್ ಆಗಬೇಕು ಅಂದರೆ ಏನು ಬೇಕು ನಮಗೆ? ಮೋಸ್ಟ್ ಇಂಪಾರ್ಟೆಂಟ್ ಏನು? ಚಾರ್ಜಸ್ ಇದ್ರೇ ತಾನೇ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡೋದು. ಸಾಲಿಡ್ ಸ್ಟೇಟಲ್ಲಿ ಏನಾಗಿದೆ, ಈ ಟೈಟ್ ಫೋರ್ಸ್, ಈ ಹೈ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಇಂಟ್ರಾಕ್ಷನಿಂದ ಈ ಫ್ರೀ ಚಾರ್ಜಸ್ಗಳು ಇರಲ್ಲ. ಓಕೆ, ಸೋಡಿಯಂ ಇದ್ದಿದ್ದು ಎಲೆಕ್ಟ್ರಾನ್ ಆಗಲೇ ಡೊನೇಟ್ ಮಾಡಾಗೋಯ್ತು, ಕ್ಲೋರಿನು ಇಸ್ಕೊಂಡು ಆಗೋಯ್ತು, ಟೈಟಾಗಿ ಒಂದಕ್ಕೊಂದು ಕೂಡ್ಕೊಂಡಿದೆ. ಸೊ ಫ್ರೀ ಆಗಿ ಯಾವ ಚಾರ್ಜ್ಗಳು ಇಲ್ಲ, ಯಾವ ಚಾರ್ಜ್ ಪಾರ್ಟಿಕಲ್ಸು ಫ್ರೀ ಆಗಿಲ್ಲ. ಬಟ್ ನಾನು ಇದನ್ನೇ, ಈ ಸಬ್ಸ್ಟೆನ್ಸ್ನ ನಾನು ಈ ಅಯಾನಿಕ್ ಕಾಂಪೌಂಡ್ನ ಮೋಲ್ಟೆನ್ ಸ್ಟೇಟ್ ಅಂದರೆ ತುಂಬ ಹೈ ಹೀಟ್ ಕೊಟ್ಬಿಟ್ಟು ಮೆಲ್ಟ್ ಮಾಡಿದ್ರೆ, ಅಥವಾ ನೀರಲ್ಲಿ ಡಿಸಾಲ್ವ್ ಮಾಡಿಬಿಟ್ಟು ಏಕ್ವಿಯಸ್ ಸ್ಟೇಟ್ ಮಾಡಿದ್ರೆ, ಮೋಲ್ಟೆನ್ ಸ್ಟೇಟಲ್ಲಿ ಏನಾಗುತ್ತೆ, ನಾನು ತುಂಬ ಎನರ್ಜಿ ಕೊಡ್ತಾ ಇರೋದ್ರಿಂದ ಬಾಂಡ್ ಬ್ರೇಕ್ ಆಗುತ್ತೆ. NaCl ಇದ್ದಿದ್ದು ಮತ್ತೆ Na+Cl- ಆಗುತ್ತೆ, ಚಾರ್ಜಸ್ ಸಿಕ್ತು ತಾನೆ. ಇದನ್ನೇ ನಾನು ಏಕ್ವಿಯಸ್ ಸ್ಟೇಟಲ್ಲಿ ನೀರಲ್ಲಿ ಹಾಕಿದಾಗ Na+ ಅಯಾನು Cl- ಅಯಾನ್ ಆಯಿತು ತಾನೆ. ಈ ಚಾರ್ಜಸ್ ಮತ್ತೆ ಇದ್ದಾಗ ವೆನ್ ದೇ ಹ್ಯಾವ್ ಚಾರ್ಜಸ್ ಎಲೆಕ್ಟ್ರಿಸಿಟಿ ಕಂಡಕ್ಷನ್ ಆಗುತ್ತೆ. ಕರೆಕ್ಟಾ? ಸೊ ಸಾಲಿಡ್ ಸ್ಟೇಟಲ್ಲಿ ಇದ್ದಾಗ ಒಂದಕ್ಕೊಂದು ಕೂಡ್ಕೊಂಡಿರೋದ್ರಿಂದ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಲ್ಲ. ಬಟ್ ಅಯಾನಿಕ್ ಕಾಂಪೌಂಡ್ಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ಮೋಲ್ಟೆನ್ ಸ್ಟೇಟ್ ಆರ್ ಏಕ್ವಿಯಸ್ ಸ್ಟೇಟ್. ಸೊ ಇದ್ರ ಬಗ್ಗೆ ನಿಮಗೆ ಗಮನ ಇರಬೇಕು. ಸೊ ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್.